ಅಂದ್ರೆ ಒಂದು ಮನೆ ಅಂತ ಬಂದಾಗ ಒಂದು ರೂಮನ್ನ ಅಥವಾ ಒಂದು ಹಾಲನ್ನು ಮಾತ್ರ ತೋರಿಸಿದಾಗ ನಿಮಗೆ ಕಂಪ್ಲೀಟ್ ಆಗಿ ಒಂದು ಮನೆಗೆ ಇವರಿಗೆ ವರ್ಕ್ ಕೊಡೋಣ ಅಂತ ಹೇಳುವಂಥ ಯೋಚನೆಗಳು ಕೆಲವೊಮ್ಮೆ ಬರಲ್ಲ. ಅದಕ್ಕೆ ಬೇಕಾಗಿ ಏನೆಲ್ಲ ಬಾನವಿ ಅವರ ವರ್ಕ್ಗಳಾಗಿದೆ ಆ ಮನೆಯ ಪೂರ್ತಿ ಸ್ವಲ್ಪ ಲೆಂತ್ ಇರ್ಬೋದು ವಿಡಿಯೋ. ನಿಮ್ಮ ಸುಂದರವಾಗಿರುವಂತಹ ಮನೆ ಚೆನ್ನಾಗಿ ಆಗಬೇಕಿದ್ರೆ ಇಷ್ಟು ಡೀಟೇಲ್ ಆಗಿ ನಾವು ಕೊಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಇಲ್ಲದ್ರೆ ನಾವು ಅರ್ಧಂಬರ್ಧ ಕೊಟ್ಟಾಗ ನಿಮ್ಗೆ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಪೋರ್ಷನ್ ಅನ್ನು ಕೂಡ ತೋರಿಸಿಕೊಂಡು ಬರ್ತಾ ಇರೋದು. ಮೈನ್ಲಿ ಹೇಳಬೇಕಿದ್ರೆ 2008ರಲ್ಲಿ ಈ ಮನೆಯ ಗೃಹ ಪ್ರವೇಶ ಆಗಿತ್ತು. ಪ್ರಾರಂಭದಲ್ಲಿ ಇವರು ಮನೆಯವರು ನಮಗೆ ಅಲ್ಯೂಮಿನಿಯಂ ಎಲ್ಲ ಬೇಡ ಅಂದ್ರೆ ಆ ಟೈಮಲ್ಲಿ ಅಷ್ಟು ಯೋಚನೆಗಳು ಇರೋದಿಲ್ಲ. ಏನು ಕಂಪ್ಲೀಟ್ ಆಗಿ ಇವರು ಪ್ಲೈವುಡ್ ಅನ್ನು ಈ ಮನೆಗೆ ಹಾಕಿದ್ರು. ಕೆಲವು ವರ್ಷದಲ್ಲಿ ಆ ಕಂಪ್ಲೀಟ್ ಪ್ಲೈವುಡ್ ಏನಿದೆ ಕುಂಬಾಗಿ ಹೋದ ಕಾರಣದಿಂದ ಇವರನ್ನ ಕರೆಸಿ ಏನು ಅಲ್ಯೂಮಿನಿಯಂ ಪ್ರೀಮಿಯಂ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಅನ್ನ ಮಾಡಿದ್ದಾರೆ. ಆ ಓನರ್ ಹೇಳೋ ಪ್ರಕಾರ, ಈ ಮನೆ ಓನರ್ ಹೇಳೋ ಪ್ರಕಾರ ಎಷ್ಟು ಖುಷಿ ಅವರಿಗಿದ್ದಾರೆ, ಏನು ಎಕ್ಸ್ಪೆಕ್ಟೇಷನ್ ಇವರನ್ನ ಕರೆದ್ರು ಅದು ದಾಟಿದೆ, ಅದಕ್ಕಿಂತ ಹೆಚ್ಚಿನದು ನಮಗೆ ಸಿಕ್ಕಿದೆ ಅಂತ ಅವರು ಮನಸ್ಪೂರ್ವಕವಾಗಿ ಹೇಳಿದ್ದಾರೆ. ಇವರನ್ನ ಆಯ್ಕೆ ಮಾಡಿದ್ದು ಸರಿ ಅಂತ ಅನಿಸ್ತಾ ಉಂಟು. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ನಾನು ನೋಡಿದ್ದೆ. ಓಕೆ ಥ್ಯಾಂಕ್ ಯು. ಅದೇ ಸೋಮವಾರಪೇಟೆಯಲ್ಲಿ ಯಾವುದೊಂದು ಕೆಲಸದ ಬಗ್ಗೆ ನೀವು ಮಾಡಿದ್ದೆ, ಅದನ್ನು ನೋಡಿ ನನಗೆ ಇಷ್ಟ ಆಯ್ತು. 2008ರಲ್ಲಿ ಕಟ್ಟಿರುವಂತಹ ಮನೆ ಇಂಟೀರಿಯರ್ ವರ್ಕ್ ಆದ ನಂತರ ಯಾವ ರೀತಿ ಸುಂದರವಾಗಿ ಹಳೆಯ ಮನೆ ಕೂಡ ಕಾಣ್ತದೆ ಅಂತ ಹೇಳುವಂತದನ್ನ ಈ ಮನೆ ನೋಡಿ ಹೇಳ್ಬೋದಲ್ವಾ ಸರ್? ಅದೇ ಮೇನ್, ಅದೇ ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತು ಒಂದು ಮನೆ ಮುಂದೆ ಬಂದು ನಿಂತಿದ್ದೇನೆ ಅಂತ ಹೇಳಿದ್ರೆ ಇದು ಸುಳ್ಯದ ಜಾಲ್ಸೂರಲ್ಲಿರುವಂತಹ ಒಂದು ಮನೆ. ನನ್ನ ಜೊತೆಗೆ ಶ್ರೀಯುತ ಪದ್ಮನಾಭ ಅವರು ಇದ್ದಾರೆ. ಸರ್ ನಮಸ್ತೆ. ಇವರನ್ನು ಯಾಕೆ ಎರಡನೇ ಬಾರಿ ಮೀಟ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಸೋಮವಾರಪೇಟೆಯಲ್ಲಿ ಒಂದು ಪದ್ಮನಾಭ ಅವರನ್ನ ಇರಿಸಿಕೊಂಡು ಒಂದು ವಿಡಿಯೋವನ್ನ ಮಾಡಿದೆ. ಸೊ ಸಾಕಷ್ಟು ಮಂದಿ ಆ ವಿಡಿಯೋವನ್ನ ನೋಡಿದಿರಿ. ಬಾನವಿ ಅಲ್ಯೂಮಿನಿಯಂ ವರ್ಕ್ ಅಂತ. ಯಾವ್ದಾದ್ರು ನಮ್ಮ ಕನಸಿನ ಮನೆಯನ್ನು ನೀವು ಕಟ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಇಂಟೀರಿಯರ್ ವರ್ಕ್ಗಳು ತುಂಬಾನೇ ಮುಖ್ಯ. ಇವತ್ತಿನ ಕಾಲದಲ್ಲಿ ಮನೆಯ ಒಳಭಾಗದಲ್ಲಿ ಇರ್ತಕ್ಕಂಥ ಇಂಟೀರಿಯರ್ ವರ್ಕ್ಗಳೇ ಮನೆಯನ್ನು ಒಂದಷ್ಟು ವರ್ಷಗಳ ಕಾಲ ಬಹಳ ಸುಂದರವಾಗಿ ಇರುವಂತೆ ಮಾಡುವಂಥದ್ದು. ಸೊ ಸುಂದರವಾದ ಮನೆಯನ್ನು ಕಟ್ಟಿದ ಬಳಿಕ ಇಂಟೀರಿಯರ್ ವರ್ಕ್ ಬಗ್ಗೆ ನಮಗೆ ಸಾಕಷ್ಟು ರೀತಿಯಲ್ಲಿ ತಲೆಬಿಸಿ ಇದ್ದೇ ಇರ್ತದೆ. ಅದಕ್ಕಾಗಿ ಸರಿಯಾಗಿರುವಂತಹ ಆಯ್ಕೆ ಬಾನವಿ ಅಲ್ಯೂಮಿನಿಯಂ ವರ್ಕ್ ಅಂತ ಹೇಳೋದಕ್ಕೆ ಬೇಕಾಗಿ ಇವತ್ತು ಎರಡನೇ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಅವತ್ತು ಸೋಮವಾರಪೇಟೆ ಆದ ನಂತರ ಇವತ್ತು ಜಾಲ್ಸೂರಿನ ಶ್ರೀಯುತ ರಮೇಶ್ MS ಜಾಲ್ಸೂರ್ ಅವರು ಗೊತ್ತೇ ಇದ್ದಾರೆ ಎಲ್ರಿಗೂ ಕೂಡ. ಆದಿಶಕ್ತಿ ಟ್ರಾನ್ಸ್ಪೋರ್ಟ್ ಮೂಲಕ ಎಲ್ಲರ ಪರಿಚಯ ಇರತಕ್ಕಂಥ ವ್ಯಕ್ತಿ. ಅವರು ಕೂಡ ನಮ್ಮ ವಿಡಿಯೋವನ್ನ ನೋಡಿ ಈ ಒಂದು ಮನೆಗೆ ನಮ್ಮ ಪದ್ಮನಾಭರವರ ಮೂಲಕ ಅಲ್ಯೂಮಿನಿಯಂ ವರ್ಕ್ ಅನ್ನ ಮಾಡಿದ್ದಾರೆ. ಅಂದ್ರೆ ಏನು ಇಂಟೀರಿಯರ್ ಅಲ್ಯೂಮಿನಿಯಂ ವರ್ಕ್ ಅನ್ನ ಮಾಡಿದ್ದಾರೆ. ಈ ಒಂದು ಇಂಟೀರಿಯರ್ ವರ್ಕ್ ಅಂತ ಹೇಳಿ ಬಂದಾಗ ಪ್ರೀಮಿಯಂ ಕ್ವಾಲಿಟಿ, ಇವರಿಗೆ ಲಾಭಕ್ಕಿಂತಲೂ ಒಂದು ಮನೆಗೆ ಪ್ರೀಮಿಯಂ ಕ್ವಾಲಿಟಿಯ ಐಟಮ್ಸ್ ಅನ್ನ ಆಡ್ ಮಾಡಿ ಬಹಳ ಚೆನ್ನಾಗಿ ಕಾಣುವುದರ ಜೊತೆಗೆ ಅದು ಒಳ್ಳೆ ಬಾಳಿಕೆ ಬರಬೇಕು ಅಂತ ಹೇಳೋದು ಪದ್ಮನಾಭರವರ ಮಾತು ಅಲ್ವಾ ಸರ್? ಹಾಗಿರುವಾಗ ಅವತ್ತು ನಾವು ವಿಡಿಯೋ ಮಾಡಿದ ಬಳಿಕ ಯಾವ ರೀತಿ ರೆಸ್ಪಾನ್ಸ್ ಎಲ್ಲ ಇದೆ ಅಂತ? ಚೆನ್ನಾಗಿತ್ತು ಸರ್. ಅದೇ ಇವರು ಆಕ್ಚುಲಿ ಸರ್ ಒಂದು 5-6 ತಿಂಗಳು ವೆಯ್ಟ್ ಮಾಡಿ ನಮಗೋಸ್ಕರ ನೀವೇ ಮಾಡಬೇಕು ಅಂತ ವೆಯ್ಟ್ ಮಾಡಿ ಮಾಡಿಸಿರೋದು. ಚೆನ್ನಾಗಿತ್ತು ರೆಸ್ಪಾನ್ಸ್. ಇನ್ನೂ ತುಂಬಾ ಬೇರೆ ಕಡೆ ಮಾಡಿದೀವಿ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ? ಇವಾಗ ಬೆಂಗಳೂರಲ್ಲಿ ಕೂಡ ನಿಮ್ದೇ ಆಗಿರುವಂತ ದೊಡ್ಡ ಒಂದು ಆಫೀಸ್ ಕೂಡ ತೆರೆದಿದ್ರ ಅಂತ ಅಲ್ವಾ? ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ಅಂದ್ರೆ ಬೆಂಗಳೂರಲ್ಲಿ ಇದ್ದೇ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲ ಕಡೆಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ರಮೇಶ್ ಸರ್ ಅವರ ಮನೆಗೆ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಗಳು ಹೇಗಿದೆ ಅಂತ. ಇವರು ಬೆಂಗಳೂರಲ್ಲಿ ಆಫೀಸ್ ಇದ್ರು ಕೂಡ ನಮ್ಮ ಸುಳ್ಯದಲ್ಲಿ ಮಾಡ್ತಾರೆ, ಪುತ್ತೂರಲ್ಲಿ ಮಾಡ್ತಾರೆ, ಹಾಗೇನೆ ಬೇರೆ ಬೇರೆ ಕಡೆಗಳು ನಮ್ಮ ಕರಾವಳಿಯ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲಿ ಇವತ್ತು ಬಾನವಿ ಅವರದೇ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ವರ್ಕಿಂಗ್ ಫಿನಿಶ್ ಆಗಿರ್ಬೋದು, ಅವ್ರು ಬಳಸುವಂತ ಮೆಟೀರಿಯಲ್ ಗಳು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಅರ್ಥ. ಸೊ ಈ ಮನೆಗೆ ಕಂಪ್ಲೀಟ್ ಆಗಿ ನೀವು ವರ್ಕ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಸೊ ಸಲ ನೋಡುವಲ್ಲ ಸರ್? ಓಕೆ, ಎಂಟ್ರಿ ಆದಾಗ್ಲಿ ಇಲ್ಲಿಂದಲೇ ಕೆಲಸ ಸ್ಟಾರ್ಟ್ ಆಗಿದೆ? ಹೌದು ಸರ್. ಇದು ಆಕ್ಚುಲಿ ಇದು ಸಿಟ್ ಔಟ್ ಅಲ್ಲಿ ಮುಂಚೆ ಹಳೇದಿತ್ತು, ಹಳೇದು ಬೇರೆ ಸ್ಟೀಲ್ ಎಲ್ಲ ಮಾಡಿ ಇತ್ತು. ಬಟ್ ಇದು ಸರ್ ಹೇಳಿದ್ರು ಡಸ್ಕ್ ಈ ತರ ಚೇಂಜ್ ಮಾಡಿ ಸ್ವಲ್ಪ ಒಳ್ಳೆ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಲುಕ್ ವೈಸ್ ಅಲ್ಲಿ ನಾವು ಮಾಡಿಕೊಡಿ ಅಂತ. ಅದಕ್ಕೆ ಈ ತರ ಅಲ್ಯೂಮಿನಿಯಂ ಅಲ್ಲಿ ಡಿಸೈನ್ ಮಾಡಿ
ಒಂದು ಒಳಗಡೆನು ಸ್ವಲ್ಪ ಸ್ಟೋರೇಜ್ ಕೂಡ ಇದೆ, ಐಟಮ್ ಇಟ್ಕೋಬಹುದು, ಕೂತ್ಕೋಬಹುದು. 2008ರಲ್ಲಿ ಕಟ್ಟಿರುವಂತಹ ಮನೆ ಇಂಟೀರಿಯರ್ ವರ್ಕ್ ಆದ ನಂತರ ಯಾವ ರೀತಿ ಸುಂದರವಾಗಿ ಹಳೆಯ ಮನೆ ಕೂಡ ಕಾಣ್ತದೆ ಅಂತ ಹೇಳುವಂತದನ್ನ ಈ ಮನೆ ನೋಡಿ ಹೇಳ್ಬೋದಲ್ವಾ ಸರ್? ಅದೇ ಮೇನ್, ಅದೇ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಹೊಸ ಮನೆಗೆ ಮಾತ್ರ ಇಂಟೀರಿಯರ್ ಮಾಡಬಹುದು ಅಂತಲ್ಲ, ನಿಮ್ಮ ಮನೆಗೆ ಒಂದು ಹೊಸ ಲುಕ್ ಕೊಡ್ಬೇಕಿದ್ರೆ ಬಾನವಿ ಕರೆಕ್ಟ್ ಆಪ್ಷನ್. ಯಾಕೆ ಅಂತ ಒಳಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಇದು ಬಂದಾಗ ಸಿಟ್ಔಟ್ ಅನ್ನ ಅಲ್ಯೂಮಿನಿಯಂ ವರ್ಕ್ ಇದು. ಇಲ್ಲಿ ಏನು ನಾವು ವುಡ್ ಅನ್ನ ಬಳಸಿದ್ರೆ ಈ ಹೊರಭಾಗಕ್ಕೆ ನೀರೆಲ್ಲ ಬರುವಂತ ಸಂದರ್ಭದಲ್ಲಿ ಇದು ಬೇಗನೆ ಕುಂಬಾಗಿ ಆಗ್ತದೆ, ಎಷ್ಟೇ ಗ್ಯಾರಂಟಿಯನ್ನು ಕೊಟ್ಟರು. ಈ ಅಲ್ಯೂಮಿನಿಯಂ ವುಡ್ಡಿಗೆ ಒಂದು ಲುಕ್ ಕೊಡ್ತದೆ. ನಮಗೆ ಇದು ಅಲ್ಯೂಮಿನಿಯಂ ವುಡ್ ಅಂತ ಹೇಳುವಷ್ಟರ ಬಗ್ಗೆ ನಮಗೆ ಗೊತ್ತಾಗಲ್ಲ, ಬಂದು ಟಚ್ ಮಾಡಿ ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದು ಬಿಟ್ರೆ ಇದು ಕೂಡ ಅಲ್ಯೂಮಿನಿಯಂ ಅಲ್ಲೇ ಮಾಡಿ ಈ ಮನೆಗೆ ಎಂಟ್ರಿ ಆಗುವಾಗಲೇ ಒಂದು ಹೊಸ ಲುಕ್ ಇದೆ. ಇಷ್ಟು ಮಾತ್ರ ಅಲ್ಲದೆ ಈಚೆ ಬಂದಾಗ ಇಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇಲ್ಲಿ ನೋಡಿ, ಇಲ್ಲಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳು ನಿಮಗೆ ಏನ್ ಬೇಕಾದ್ರೆ ಅದ್ರ ಗೊತ್ತೇ ಆಗಲ್ಲ ಇಲ್ಲೊಂದು ಸ್ಪೇಸ್ ಇದೆ ಅಂತ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ 100% ಬ್ರೈನ್ ಯೂಸ್ ವರ್ಕ್ ಮಾಡಿದ್ರೆ ಇದೆಲ್ಲ ನಡೆಯುತ್ತೆ ಅಂತ. ಸೊ ಇಷ್ಟು ಸ್ಪೇಸ್ಗಳು ಇಲ್ಲಿದೆ. ಇದು ಹೊರಗಿನ ವಿಚಾರ ಆದ್ರೆ ಒಳಗೆ ಹೋಗೋಲ್ಲ ಸರ್? ಬನ್ನಿ, ಎಂಟ್ರಿ ಆಗುವ ಒಳಗೆ ಇದು ರೀಸೆಂಟ್ಲಿ ಆಗಿರುವ ಮನೆ ತರನೇ ಕಾಣ್ತಾ ಇದೆ. 2008 ಅವ್ರು ಹೇಳಿದ್ರು. ಬಟ್ ಇಲ್ಲಿ ಬಂದಾಗ ಏನೆಲ್ಲ ಸ್ಟಾರ್ಟ್ ಮಾಡಿದ್ರಿ ಸರ್ ವರ್ಕ್? ಸರ್ ಆಕ್ಚುಲಿ ಇದು ಒಂದು ಹಳೆ ಟಿವಿ ಯೂನಿಟ್ ಇತ್ತು ಇಲ್ಲಿ ವುಡ್ದು, ಅದೆಲ್ಲ ತೆಗೆದ್ಬಿಟ್ಟು ಈ ತರ ನಮ್ಗೆ ಫುಲ್ ಫ್ರೀಡಮ್ ಕೊಟ್ರು. ಸರಿ, ನಿಮ್ದು ಒಂದು ನಮ್ಗೆ ಚೆನ್ನಾಗಿ ಕಾಣ್ಬೇಕು, ಕ್ವಾಲಿಟಿ ಇರಬೇಕು, ಚೆನ್ನಾಗಿರ್ಬೇಕು ಅಂತ ನಾನು ಅದಕ್ಕೋಸ್ಕರ ನಾವು ಯೋಚನೆ ಮಾಡಿ ಇದಕ್ಕೆ ಏನ್ ಮ್ಯಾಚ್ ಆಗುತ್ತೆ, ಯಾವ ಕಲರ್ ಆಗ್ಲಿ ಡಿಸೈನ್ ಆಗ್ಲಿ ಎಲ್ಲ ಮ್ಯಾಚ್ ಆಗುತ್ತೆ ಅಂತ ನೋಡ್ಬಿಟ್ಟು, ನಮ್ದು ಸೀನಿಯರ್ ಸ್ಟಾಫ್ ಕೂಡ ಇದೆ ಒಂದು ಡಿಸೈನರ್, ಅವ್ರು ವಿಷ್ಣು ಅಂತ ಹೇಳಿ, ಅವನು ಕೋಪರೇಟ್ ಮಾಡ್ಕೊಂಡು ನಾವು ಮಾಡಿರೋದು. ಇದು ಟಿವಿ ಯೂನಿಟ್. ಇದು ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು PVC ಶೀಟ್ ಬರುತ್ತೆ. ಓಕೆ, PVC ಶೀಟ್ ಅಲ್ಲಿ ಈ ತರ ವರ್ಟಿಕಲ್ ಡಿಸೈನ್ ಕೂಡ ಬಂದಿದೆ. ಇದು ಹೊಸ ಇವಾಗ ರೀಸೆಂಟ್ಲಿ ಇದು ಲಾಂಚ್ ಆಗಿರೋದು ಅಷ್ಟೇ. ಅದು ನಾವು ಇಲ್ಲಿಗೆನೆ ತಂದು ಈ ತರ ಡಿಸೈನ್ ಒಳ್ಳೆ ಹೊಸ ಒಂದು ಲುಕ್ ಬರ್ಲಿ ಅಂತ ಇದಕ್ಕೆ ಹಾಕಿದ್ದೀರಿ. ಹೌದು, ಅಂದ್ರೆ ಮೊದಲು ಮಾಮೂಲಿ ಗೋಡೆ ಇತ್ತು, ಆ ಗೋಡೆಗೆ ಇದನ್ನ PVC ಏನಿದೆ ಈ ಶೀಟ್ ಅನ್ನ ಹಾಕೊಂಡಿದ್ದೀರಿ ಅಲ್ವಾ? ಓಕೆ. ಅದು ಈ ತರ ಗ್ರೂ ವರ್ಕ್ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ಅಲ್ಲ ಅಂತ ಹೇಳಿ ಇದೆ ಹಾಕಿರೋದು, ಡಿಫರೆನ್ಸ್ ಲುಕ್ ಇರ್ಲಿ ಅಂತ. ಮತ್ತೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಇಲ್ಲಿ ಇದು ಕ್ಯಾಬಿನ್ ಇದರಲ್ಲಿ ನೋಡಿದ್ರೆ ನಿಮ್ಗೆ ವುಡ್ ತರ ಅನ್ಸುತ್ತೆ, ಬಟ್ ಇದನ್ನು ಫುಲ್ ಇದು ಮೇಲೆ ಹಾಕಿರೋದು PVC ಶೀಟ್ ಬರುತ್ತೆ. ಓಕೆ, ಇದೆಲ್ಲ ನಾವು ರೂಟಿಂಗ್ ಮೆಥಡ್ ಅಲ್ಲಿ ಮಾಡುವಂತದ್ದು. ನೀವು ಹತ್ರದಿಂದ ನೋಡಬಹುದು, ಈ ಫಿನಿಶಿಂಗ್ ನೋಡಬಹುದು ಎಷ್ಟು ನೀಟ್ ಆಗಿದೆ ಅಂತ. ಅಂದ್ರೆ ನಿಮ್ದು ಲಾಮಿನೇಟ್ ಅಲ್ಲಿ ಯಾವ ತರ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ, ವುಡ್ಗಿಂತ ಚೆನ್ನಾಗೇನೆ ಬರುತ್ತೆ. ಎಲ್ಲೂ ಜೋನ್ ಕೂಡ ಎಲ್ಲೂ ಕಾಣಿಸಲ್ಲ ನಿಮ್ಗೆ. ಓಕೆ, ಆಮೇಲೆ ಸ್ಟ್ರೆಂತ್ ಕೂಡ ನೀವು ಡೌಟ್ ಬರ್ಬೋದು, ಅಲ್ಯೂಮಿನಿಯಂ ಮಾಡಿದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಸ್ಟ್ರೆಂತ್ ಇರುತ್ತಾ ಆಮೇಲೆ ಡ್ಯೂರಬಿಲಿಟಿ ಇರುತ್ತಾ ಅಂತ. ಸ್ಟ್ರೆಂತ್ ನಾನೇ ತೋರಿಸ್ತೀನಿ ನಿಮ್ಗೆ, ಇಲ್ಲೇ ಕೂತ್ಕೊಂಡು ತೋರಿಸ್ತೀನಿ, ಏನು ಇದಾಗಲ್ಲ, ಕೂತ್ಕೊಂಡ್ರೆ ಏನು ಏನಾಗಲ್ಲ. ನಾವೇ ಕೂತ್ಕೊಂಡಾಗ ಒಂದು 50-60-70 kg ವೆಯ್ಟ್ ನಾವೇ ಕೂತ್ಕೊಂಡಾಗ ಏನಾಗಲ್ಲ ಅಂತ ಹೇಳಿದಾಗ ಈ ಟಿವಿ ಯೂನಿಟ್ ಮೇಲೆ ಏನ್ ಬೇಕು ನಮಗೆ ವಸ್ತುಗಳು ನೀಡೋದಕ್ಕೂ ಚಾನ್ಸಸ್ ಇದೆ ಅಲ್ವಾ? ಅಂದ್ರೆ ಪರ್ಪಸ್ ಇದು ಟಿವಿ ಯೂನಿಟ್ ಆದ್ರೂ ಕೂಡ, ಬಟ್ ನಿಮ್ಗೆ ವೆಯ್ಟ್ ತಡೆಯುತ್ತಾ ಅಂತ ಒಂದು ಪ್ರಶ್ನೆಗೆ ಕರೆಕ್ಟ್. ಓಕೆ, ಬಟ್ ಈ ಟಿವಿ ಯೂನಿಟ್ ನ ಬ್ಯಾಕ್ ಅಲ್ಲಿ ಈ ರೀತಿ ಒಂದು ಶೀಟ್ ಹಾಕಿರೋದ್ರಿಂದ ಇನ್ನೂ ಲುಕ್ ಬರ್ತಾ ಇದೆ ಅಲ್ಲ? ಓಕೆ, ಕೇವಲ ಇಲ್ಲಿ ಮಾತ್ರ ಹಾಕಿದ್ರೆ ಅಥವಾ ಈ ಗೋಡೆಗಳಿಗೆ ಫುಲ್ ಹಾಕಿದ್ದೀರಾ ಸರ್? ಆಕ್ಚುಲಿ ಈ ಗೋಡೆಗೆ ಹಾಕಿರೋದು ಅದೇ ತರ, ಅದಕ್ಕೆ ಮ್ಯಾಚ್ ಆಗಿ ಒಂದು ಬಾಲ್ ಪೇಪರ್ ಹಾಕಿದೀನಿ. ಈಗ ಏನಾಗುತ್ತೆ ಅಂದ್ರೆ ಈಗ ಎಲ್ಲರೂ ಪೇಂಟಿಂಗ್ ಹಾಕಿದೆಲ್ಲ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈಗ ಈ ತರ ವಾಲ್ ಪೇಪರ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಸೀಲಿಂಗ್ ಆಗ್ಲಿ ಟಿವಿ ಯೂನಿಟ್ ಆಗ್ಲಿ ನಿಮ್ ಫ್ಲೋರ್ ಗೆ ಮ್ಯಾಚ್ ಆಗಿ ಏನ್ ಬರುತ್ತೆ ಅದು ಪೇಂಟ್ ಅಲ್ಲಿ ಅಷ್ಟು ಇದು ಮಾಡಕ್ ಆಗಲ್ಲ, ಮ್ಯಾಚ್ ಮಾಡಕ್ ಆಗಲ್ಲ. ಹಾಗೆ ಇದು ನಾವೇ ಸೆಲೆಕ್ಟ್ ಮಾಡಿ ಈ ತರ ವಾಲ್ ಪೇಪರ್ ಕೂಡ ಹಾಕಿ ಕೊಟ್ಟಿದ್ದೀನಿ. ಅದೊಂದು ಮಾರ್ಬಲ್ ಲುಕ್ ತರ ಬರುತ್ತೆ, ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿನೇ ಅದೂನು. ನೋಡಿ, ಮಾರ್ಬಲ್ ಲುಕ್ ಇದೆ, ಒಂಥರ ಶೈನಿಂಗ್ ಇದೆ, ಲೈಟ್ ಆಗಿ ಗೋಲ್ಡನ್ ಶೈನಿಂಗ್ ಕೂಡ ಇಲ್ಲ. ಅನಂತರ ಮೇಲೆ ಸೀಲಿಂಗ್ ಮಾಡಿದೀವಿ. ಸೀಲಿಂಗ್ ಅಷ್ಟೇ. ಈಗ ಮುಂಚೆ ಇವಾಗೆಲ್ಲ ಟ್ರೆಂಡಿಂಗ್, ಮುಂಚೆ ಎಲ್ಲ ಇದು POP ಸೀಲಿಂಗ್ ಮಾಡ್ತಾ ಇದ್ವಿ. ಅದು ನಮ್ಗೆ ಲೈಕ್ ಪರ್ಸನಲಿ ಅದು ಔಟ್ ಆಫ್ ಫ್ಯಾಷನ್ ಆಯ್ತು ಈಗ ಆಲ್ರೆಡಿ. ಆಮೇಲೆ ಏನಂದ್ರೆ ಜಸ್ಟ್ ಏನಾದ್ರು ಒಂದು ಪೋರ್ಷನ್ ಕಂಪ್ಲೇಂಟ್ ಬಂದ್ರೂ ರಿಪೇರ್ ಮಾಡಕ್ ಆಗಲ್ಲ, ಅದೊಂದಿರುತ್ತೆ. ಮತ್ತೆ ಇದು ಈಗ ನಾವೇ ಒಂದು ಹೊಸ ಟ್ರೆಂಡ್ ತರೋಣ ಅಂತ ಹೇಳಿ PVC ಶೀಟ್ ಯೂಸ್ ಮಾಡಿ ಇದು ಸೀಲಿಂಗ್ ಮಾಡಿರೋದು. ಓಕೆ, ಆಮೇಲೆ ಡಿಸೈನ್ ನೀವು ಕೊಡ್ಬೋದು ಡಿಸೈನ್, ಇಲ್ಲ ನಾವೇ ಇದಕ್ಕೆ ಏನು ಮ್ಯಾಚ್ ಆಗುತ್ತೋ ಅದು ಆ ತರ ಡಿಸೈನ್ ಹಾಕ್ಬೋದು. ಇದು ಈ ತರ ಒಂದು ಡಿಸೈನ್ ಕೊಟ್ಟಿದ್ದೀನಿ ಸರ್.
ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಅಂದ್ರೆ ನಮಗೆ ಯಾರು ಕಸ್ಟಮರ್ಗಳು ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವೋ, ನಮಗೆ ಐಡಿಯಾ ಇಲ್ಲಾಂದ್ರೂ ಕೂಡ ನೀವು ಇಂಟೀರಿಯರ್ ಸಜೆಸ್ಟ್ ನೀವು ಮಾಡ್ತೀರಿ, ಅವ್ರಿಗೆ ಬೇಕಾದನ್ನು ಚೂಸ್ ಮಾಡ್ಕೊಳ್ಬಹುದು. ಹೌದು, ಅಂದ್ರೆ LED ಸ್ಟ್ರಿಪ್ ಕೂಡ ಕೊಟ್ಟಿದ್ದೀನಿ ಎಲ್ಲಾ ಕಡೆನೂ ಸ್ಟ್ರಿಪ್ ಕೊಟ್ಟಿದ್ದೀನಿ, ಮತ್ತೆ ಸೈಡ್ ಅಲ್ಲಿ ಲೈಟ್ ಕೂಡ ಕೊಟ್ಟಿದ್ದೀನಿ. ಓಕೆ ಓಕೆ ಸರ್, ಇವಾಗ ಇದು ಈ ರೀತಿ ಹಾಲ್ ಒಳಭಾಗಕ್ಕೆ ಬಂದಾಗ ನಾವು ಅಲ್ಯೂಮಿನಿಯಂ ಬಳಸ್ತೀವಿ ಅಲ್ವಾ, ಇದು ಹೇಗಿರುತ್ತೆ, ಕೂಲ್ನೆಸ್ ಹೇಗಿರುತ್ತೆ ಅಂತ ಅಲ್ಯೂಮಿನಿಯಂ ಬಳಸಿದಾಗ? ಅದಕ್ಕೇನು ಈಗ ವುಡ್ ಯೂಸ್ ಮಾಡಿದ್ರೆ ಅಲ್ಯೂಮಿನಿಯಂ ಮಾಡಿದ್ರೆ ತುಂಬಾ ಜಾಸ್ತಿ ಹೆವಿ ಹೀಟ್ ಆಗುತ್ತೆ, ಆತರ ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ನಾರ್ಮಲ್ ಆಗಿ ಹೇಗೆ ಅದೇ ರೀತಿ ಇರುತ್ತೆ. ಅಂದ್ರೆ ನಮಗಿಲ್ಲಿ ತಂಪು ಫೀಲ್ ಆಗ್ತಾ ಇದೆ, ಬಟ್ ಇವಾಗ ನೋಡ್ತಿರೋರಿಗೆ ಗೊತ್ತಾಗಬೇಕಲ್ಲ ಅದು ಏನಾದ್ರು ಹೀಟ್ ಆಗುತ್ತಾ, ವೆದರ್ ಚೇಂಜಸ್ ಆಗಲ್ಲ, ಹೇಗಿದೆ ಹಾಗೇನೆ ಇರುತ್ತೆ. ಇದು ಹಾಲ್ ನ ಕಂಪ್ಲೀಟ್ ಆಗಿರುವಂತ ಯೂನಿಟ್. ಹಾಗೆ ಏನಾದ್ರು ಟ್ರೋಫಿಗಳೆಲ್ಲ ಇದ್ರೆ ಅದು ಇಡೋದಕ್ಕೂ ಕೂಡ ಹೌದು ಅಲ್ಲಿಂದಲೇ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಸರ್ ಇದು ಆಫೀಸ್ ಇದು ಮನೆಯದು CCTV ಎಲ್ಲ ಹಾಕಿದೀನಿ ಇಲ್ಲಿ GPS. ಅದಕ್ಕೋಸ್ಕರ ಇಲ್ಲಿ ಒಂದು ಚಿಕ್ಕದೊಂದು ರೂಮ್ ತರ ಮಾಡಿ ಇಲ್ಲಿ ಕ್ಯಾಬಿನೆಟ್ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ ಡ್ರೋ ವಿತ್ ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀನಿ. ಒಂದು ಟೇಬಲ್ ಟೈಪ್ ಇಲ್ಲಿ ಈ ತರ ಕೊಟ್ಟಿದ್ದೀನಿ. ಇದು ಸ್ಟೇರ್ ಕೇಸ್ ಕೆಳಗಡೆನು ಈ ತರ ಸ್ಟೋರೇಜ್ ಜಾಗ ವೇಸ್ಟ್ ಆಗುವಾಗ ಇಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಯೂಸ್ ಆಗುವಾಗ ಮಾಡ್ತಾ ಇದ್ದೀರಿ. ಆಮೇಲೆ ಇದು ಡೈರೆಕ್ಟ್ ಕಾಣಬಾರ್ದು ಅಂತ ಹೇಳಿ ಈ ತರ ಒಂದು ಪಾರ್ಟಿಷನ್ ಕೊಟ್ಟಿದ್ದೀನಿ. ಇದು ಪಾರ್ಟಿಷನ್ ಎಕ್ಸ್ಟ್ರಾ ಪಾರ್ಟಿಷನ್ ಎಕ್ಸ್ಟ್ರಾ, ಅದು ಕೂಡ ಯೂಸ್ ಆಗಿದೆ ಇಲ್ಲಿ ಅಲ್ಲ. ಓಕೆ, ಅದಕ್ಕೆ ಇದೆಲ್ಲ ಟ್ರೋಫಿ ಅಂತದೆಲ್ಲ ಇಡ್ಬೋದಲ್ಲ, ಶೋ ಪೀಸ್ಗಳೆಲ್ಲ. ಹಾಗೆ ಸರ್ ಎಲ್ಲಿನೂ ನಿಮ್ಗೆ ಜಾಗ ವೇಸ್ಟ್ ಆಗಲ್ಲ, ಆ ತರ ನಾವು ಸಜೆಸ್ಟ್ ಮಾಡ್ತೀನಿ, ಆ ತರ ಡಿಸೈನ್ ಕೊಡ್ತೀನಿ. ಸೈಡ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ಈ ತರ ಪ್ಯಾನಲಿಂಗ್, ಇದು WPC ಅಂತ ಹೇಳ್ತಾರೆ ಇದಕ್ಕೆ. ಇದು ಏನು ಇರ್ಲಿಲ್ಲ, ಇಲ್ಲಿ ಪ್ಲೇನ್ ಆಗಿತ್ತು. ನಾನು ಇದು ಏನಾದ್ರು ಡಿಸೈನ್ ಮಾಡಬಹುದಾ ಅಂತ ಕೇಳಿದೆ ನನಗೆ. ಅವಾಗ ನಾನು ಈ ತರ ಒಂದು ಸಜೆಸ್ಟ್ ಮಾಡಿ ಈ ತರ ಒಂದು ಡಿಸೈನ್ ಕೊಟ್ಟಿದ್ದೀನಿ. ಓಕೆ, ಇದು ಕೂಡ ಎಲ್ಲಾನು PVC ಶೀಟ್ ಅಲ್ಲೇ ಮಾಡುವಂತದ್ದು ಇದು ಅಲ್ವಾ? ಎಲ್ಲ ನೀವು ನೋಡಬಹುದು, ಹತ್ರದಿಂದ ನೋಡಬಹುದು. ಅದರ ಫಿನಿಶಿಂಗ್ ಕೂಡ ಅಷ್ಟು ಚೆನ್ನಾಗಿದೆ. ಹೌದು ಸರ್, ಅದೇ ಮೇನ್. ಅಂದ್ರೆ ನೀವು ಇಲ್ಲಿ ನೋಡಬಹುದು ಈ ಕಾರ್ನರ್ ಅಲ್ಲಿ ಎಷ್ಟು ಫಿನಿಶಿಂಗ್ ಅಂದ್ರೆ ವುಡ್ ತರಾನೇ ಬರುತ್ತೆ ಅದು ಫಿನಿಶಿಂಗ್. ನೋಡಿ ಅದೇ ಏನು, ಈಗ ನಮಗೆ ಅಲ್ಯೂಮಿನಿಯಂ ಹತ್ರ ಸೌಂಡ್ ಬೇರೆ ಇರುತ್ತೆ, ಬಟ್ ಇದು ನಿಮ್ಮ ಪ್ರೀಮಿಯಂ ಕ್ವಾಲಿಟಿ ಆಗಿರೋ ಕಾರಣದಿಂದ ಅದರ ಸೌಂಡ್ ಕೂಡ ಏನು ಬೇರೆ ತರ ನಮಗೆ ಅಲ್ಯೂಮಿನಿಯಂ ತರ ಅನ್ಸಲ್ಲ ಅಂತ. ಇಲ್ಲ ಅದು ಏನಕ್ಕೆ ಅಂದ್ರೆ ಇದು ಒಳಗಡೆ ಎಲ್ಲ ನಮ್ದು ಅಲ್ಯೂಮಿನಿಯಂ ಪ್ರೊಫೈಲ್ಸ್ ಬರುತ್ತೆ, ಅದಕ್ಕೆ ನಾವು ಕವರ್ ಮಾಡ್ತೀವಿ. ಯಾಕಂದ್ರೆ ಕೆಲವರು ಬರೀ ಶೀಟ್ ಮಾತ್ರ ಹಾಕ್ತಾರೆ, ಅದು ನಾವು ಫಸ್ಟ್ ಸ್ಟ್ರಕ್ಚರ್ ಫ್ರೈ ಮಾಡಿ ಅದಕ್ಕೆ ಇದು ಶೀಟ್ ಮಾಡ್ತೀರಲ್ವಾ. ನಂತರ ಇದೊಂದು ತುಂಬಾನೇ ಅಲ್ಲ ಒಂಥರ ಬಹಳ ಚೆನ್ನಾಗಿದೆ. ಅಂದ್ರೆ ಇದು LED ಸ್ಟ್ರಿಪ್ ಹಾಕಿದೀನಿ, ಅದಕ್ಕೆ ನಿಮ್ಗೆ ತುಂಬಾ ಅದು ಒಂದು ಪ್ರೀಮಿಯಂ ಲುಕ್ ಬರುತ್ತೆ. ಅಂದ್ರೆ ಇವಾಗ ಇದು ಲುಕ್ ಚೇಂಜ್ ಆಯ್ತು. ಅಲ್ಲ, ಈ ತರ ಇತ್ತು ಆಕ್ಚುಲಿ. ಇದು ಮತ್ತೆ ಕಂಪೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? ಹೌದೌದು. ಈಗ ಆಕ್ಚುಲಿ ಇದು ವುಡ್ ಅಲ್ವಾ? ಅದೇ ನೋಡಿ, ಇದಕ್ಕೂ ಮತ್ತೆ ಇದಕ್ಕೆ ಕಂಪಾರಿಸನ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಮತ್ತೆ ಇದು ಎಷ್ಟು ವರ್ಷ ಆದ್ರೂ ಕೂಡ ಹೀಗೇನೆ ಇರುತ್ತೆ, ಹಾಗೇನೆ ಇರುತ್ತೆ ಅಲ್ವಾ? ಅದೇ ಇದರದ್ದು ಸ್ಪೆಷಾಲಿಟಿ. ಆಮೇಲೆ ವುಡ್ ನೀವು ಪಾಲಿಶ್ ಮಾಡಿದ್ರೂ ಅದು ಹೋಗುತ್ತೆ, 1 ವರ್ಷ 2 ವರ್ಷ ಆದ್ಮೇಲೆ ಹೋಗುತ್ತೆ. ಅದು ಹಾಗೆ ಇರುತ್ತೆ. ಕರೆಕ್ಟ್. ಅದೇ ಇದರದ್ದು ಒಂದು ಮೈನ್ ಸ್ಪೆಷಾಲಿಟಿ. ವಾಹ್ ಸರ್ ನೋಡಿ, ಇದೆಲ್ಲ ನಾವು ಡಿಸೈನ್ ಎಲ್ಲ ನಾವೇ ಮಾಡಿದ್ದು. ಈ ಹಾಳಿಗೆ, ಈ ಇದು ಟೈಲ್ಸ್ಗೆ ಮ್ಯಾಚ್ ಆಗುವಂತದ್ದು. ಅದು ಒಂದು ಇದೆಲ್ಲ ನಾವು ಮಾಡಿರೋದು PVC ಶೀಟ್ ಅಂದ್ರೆ ಲೂವರ್ಸ್ ಅಂತ ಹೇಳ್ತಾರೆ. ಅದು ಹೆವಿ ಕ್ವಾಲಿಟಿ ಇರುತ್ತೆ. ಓಕೆ, ನಾರ್ಮಲ್ PVC ಇದೆ, ಬಟ್ ಇದು ಹೆವಿ ಕ್ವಾಲಿಟಿ ಯೂಸ್ ಮಾಡಿ ವುಡ್, ಅದೊಂದು ರಬ್ವುಡ್ ಕಾಂಬಿನೇಷನ್ ಬರುತ್ತೆ. ರಬ್ವುಡ್ ನಾರ್ಮಲ್ ವುಡ್ ಕಾಂಬಿನೇಷನ್. ಓಕೆ, ಇದೊಂದು ಸ್ಪೇಸ್ ನೋಡಿ, ಮನೆಯ ಮೇಲ್ಮಹಡಿಯಲ್ಲಿ ಖಾಲಿ ಇದ್ದಂತ ಜಾಗವನ್ನ ಎಷ್ಟು ಚೆನ್ನಾಗಿ ಒಂದು ಮನೆಗೆ ಬೇಕಾಗಿರುವಂತ ಥಿಯೇಟರ್ ತರ ನಿರ್ಮಾಣ ಮಾಡಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇದೇ ಪ್ಲಸ್ ಇದೆ. ಸರ್, ಹೇಗಿತ್ತು ಸರ್, ಮತ್ತೆ ಏನೆಲ್ಲ ಮಾಡಿದ್ರಿ ಇಲ್ಲಿ? ಸರ್ ಅದೇ ಆಕ್ಚುಲಿ ಇಲ್ಲಿ ಫುಲ್ ಖಾಲಿ ಇತ್ತು, ಏನು ಇರ್ಲಿಲ್ಲ. ಇದು ಸರ್ ಹೇಳಿದ್ರು ಒಂದು ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಈ ತರ ಸೀಲಿಂಗ್, ಇದು PVC ಶೀಟ್, PVC ಅಂದ್ರೆ ಲೂವರ್ ಶೀಟ್, ಹೆವಿ PVC ಬರುತ್ತೆ. ಕಲರ್ ಆಗ್ಲಿ ಡಿಸೈನ್ ಆಗ್ಲಿ ಎಲ್ಲ ನಾವೇ ಸಜೆಸ್ಟ್ ಮಾಡಿದ್ದು, ನಾವೇ ಡಿಸೈನ್ ಮಾಡಿ ಕೊಟ್ಟು ನಾವೇ ಮಾಡಿಕೊಟ್ಟಿರೋದು. ಹೌದು. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟಿವಿ ಅಂದ್ರೆ ಇಲ್ಲೊಂದು ಥಿಯೇಟರ್ ತರನೇ ಫ್ಯಾಮಿಲಿ ಬಂದು ಕೂತ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ. ಜಸ್ಟ್ ಮೀಟಿಂಗ್ ಬೇಕಾದ್ರೆ ಮೀಟಿಂಗ್ ಮಾಡಬಹುದು.
ಈ ತರ ಇವಾಗ ಟ್ರೆಂಡಿಂಗ್ ಆಗಿದೆ, ಅಂದ್ರೆ ಒಂದು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಇವಾಗ ಟ್ರೆಂಡಿಂಗ್ ಎಲ್ಲ ಕಡೆ ಮಾಡ್ತಾರೆ. ಓಕೆ ಓಕೆ ಗೋಲ್ಡ್ ಅಂಡ್ ಬ್ಲಾಕ್ ಯೂಸ್ ಮಾಡಿದೀನಿ. ಓಕೆ ಓಕೆ ಇದು ಡಿಸೈನ್ ಆಗ್ಲಿ ಹೆವಿ ಇದೆ, ಇದೆಲ್ಲ ಚಾರ್ಕೋಲ್ ಶೀಟ್ ಬರುತ್ತೆ. ಸೇಮ್ ಇದು ಯಾವ ಕಲರ್ ಇರುತ್ತೆ, ಯಾವ ಕಲರ್ ಬೇಕಾದ್ರೆ ನಿಮ್ಗೆ ಮಾಡ್ಬೋದಲ್ಲ, ಅದು ಗೊತ್ತಾಗಲ್ಲ ನಿಮ್ಗೆ ಅದು ಹಾಕಿದೀನಿ ಅಂತ. ಓಕೆ ಇದು ನಾವೇ ಫಿಕ್ಸ್ಡ್ ಅಂದ್ರೆ ಡಿಸೈನ್ ಕೂಡ ನಾವೇ ಮಾಡಿದೆ, ಯಾಕಂದ್ರೆ ಅವರಿಗೆ ಯೂಸ್ ಆಗ್ಬೇಕು ಅಂತ ಹೇಳಿ. ಇದು ಈ ತರ ಓಪನ್ ಆಗುತ್ತೆ. ಓಕೆ, ಗಾಳಿ ಬೇಕಿದ್ರೆ ಫಂಕ್ಷನ್ ಇದ್ರೆ ಅವರಿಗೆ ಗಾಳಿ ಬೇಕಾದ್ರೆ ಓಪನ್ ಮಾಡಿ ಇಟ್ಕೋಬಹುದು. ಹೊರಗಡೆಯಿಂದ ಅದು ಗ್ಲಾಸ್ ಕಾಣಿಸಲ್ಲ, ಒಳಗಡೆ ಕಾಣಿಸಲ್ಲ, ಅಂದ್ರೆ ಒನ್ ವೇ ಇದು, ಈ ಕಡೆ ಆ ಕಡೆ ಕಾಣುತ್ತೆ, ಆ ಕಡೆಯಿಂದ ಕಾಣಲ್ಲ. ಹೌದ್ರೆ ನಿಮ್ಗೆ ಔಟ್ ಸೈಡ್ ಇಂದಾಗ್ಲಿ ಒಳಗಡೆಯಿಂದಾಗ್ಲಿ ಲುಕ್ ವೈಸ್ ಎಲ್ಲ ವುಡ್ ತರಾನೇ ಕಾಣಿಸುತ್ತೆ. ಅದೇ ಓಕೆ, ಅದು ಫುಲ್ ಅಲ್ಯೂಮಿನಿಯಂ ಬರುತ್ತೆ. ಅದು ಎಲ್ಲಾ ಕಲರ್ ನಿಮ್ಗೆ ವುಡ್, ಟೀಕ್ ಆಗ್ಲಿ ಮತ್ತೆ ರೋಸ್ ವುಡ್ ಆಗ್ಲಿ ಎಲ್ಲಾ ಕಲರ್ ಸಿಗುತ್ತೆ ಅಲ್ಯೂಮಿನಿಯಂ ಅಲ್ಲಿ. ಅದು ನಿಮ್ಗೆ ಲೈಫ್ ಲಾಂಗ್ ಬರುತ್ತೆ, ಯಾವ್ದು ಬೇಕೋ ಅದನ್ನ ಯೂಸ್ ಮಾಡಿಕೊಳ್ಳಬಹುದು. ತುಂಬಾ ಸ್ಮೂತ್ನೆಸ್ ಇದೆ ಅಲ್ಲ? ಓಕೆ, ಇದನ್ನ ಕೂಡ ಹಾಕಿ ಕೊಟ್ಟಿದ್ದೀರಿ ಜೊತೆಲ್ಲ. ಓಕೆ, ಒಂದು ಥಿಯೇಟರ್ ಒಳಗೆ ಯಾವ ರೀತಿ ಇರಬೇಕು ಫೀಲ್, ಅದೆಲ್ಲ ಕೂಡ ಇಲ್ಲಿ ಕೊಡ್ತಾ ಇರುತ್ತೆ. ಇದು PVC ಶೀಟ್ ಆಯ್ತು. ಇದು ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ನೀವು ನೋಡಿದ್ರೆ ವುಡ್ ತರ ಅನ್ಸುತ್ತೆ, ಈ ತರ ಗ್ರೂ ವರ್ಕ್ ಎಲ್ಲ ವುಡ್ ಅಲ್ಲಿ ಆಗುತ್ತೆ, ಬಟ್ ಇದೆಲ್ಲ ಅಲ್ಯೂಮಿನಿಯಂ ಬರುತ್ತೆ ಸರ್. ಇದರಲ್ಲಿ 2-3 ಡಿಸೈನ್ ಸಿಗುತ್ತೆ. ಇದು ಮ್ಯಾಟ್ ಫಿನಿಶ್ ಇದೆ, ಮ್ಯಾಟ್ ಫಿನಿಶ್ ಗ್ರೇ ಕಲರ್ ಮತ್ತೆ ವುಡ್ ಕಲರ್ ಕಾಂಬಿನೇಷನ್ ಮಾಡಿ ಇಲ್ಲಿ ಡೋರ್ ಟೈಪ್ ವಾಲ್ ರೂಪ್ ಮಾಡಿದೀವಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಇಲ್ಲಿ ಮೆಟೀರಿಯಲ್ ಗಳಾಗಿರ್ಬೋದು ಯಾವ್ದೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ, ಹಾಗೇನೆ ಸೀಲಿಂಗ್ ಕಲರ್ ಆಗಿರ್ಬೋದು, ಅದಕ್ಕೆ ಬಳಸಿರ್ತಕ್ಕಂಥ ಸ್ಟ್ರಿಪ್ ಲೈಟ್ ಆಗಿರ್ಬೋದು, ಎಲ್ಲ ಚೇಂಜಸ್ ಇದೆ ಸರ್. ಇಲ್ಲಿ ಏನೆಲ್ಲ ಎಂಟ್ರಿ ಆದಾಗ್ಲೇ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರಿ ಅಂತ ಸರ್? ಆಕ್ಚುಲಿ ಇದು ಅದು ಮಗನ್ ರೂಮ್ ಆಯ್ತು, ಇದು ಮಗಳದ್ ರೂಮ್ ಆಕ್ಚುಲಿ. ಓಕೆ, ಅದಕ್ಕೆ ಮ್ಯಾಚ್ ಆಗಿ ಒಂದು ಕಲರ್ ಕಾಂಬಿನೇಷನ್ ಮಾಡಿದೀವಿ. ಓಕೆ, ಆಮೇಲೆ ವುಡ್ ಗ್ರೀನ್ ಕಾಂಬಿನೇಷನ್ ಮಾಡಿದಂಥದ್ದು. ಮತ್ತೆ ಇದು ವುಡ್ ಇದು ಗ್ರೀನ್ ಅಂದ್ರೆ ನಿಮ್ಗೆ ಪ್ಲೈನ್ ಅಲ್ಲ, ಇದು ಸ್ವಲ್ಪ ಹತ್ರ ಬನ್ನಿ ಸರ್. ಇದು ನೋಡಿ, ಇದೊಂದು ಲೆದರ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ನೋಡಿ, ಈ ತರ ಲೆದರ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಇದೆಲ್ಲ ನಾನು ಎಲ್ಲೂ ಜಾಸ್ತಿ ಬೇರೆಯವ್ರು ಮಾಡಿರೋದು ನೋಡಿಲ್ಲ, ಒಂದು ಹೊಸ ಇದು ಚೆನ್ನಾಗಿದೆ. ಇದು ಚೆನ್ನಾಗಿರುತ್ತೆ, ಲುಕ್ ವೈಸ್ ಆಗಲಿ ಸ್ವಲ್ಪ ರಿಚ್ ಅನ್ಸುತ್ತೆ. ಓಕೆ, ಆಮೇಲೆ ಇದೆಲ್ಲ ಡೋರ್ ಟೈಪ್ ಬರುತ್ತೆ ನೋಡಿ ಸರ್. ಒಳಗಡೆ ಎಲ್ಲ ಈ ತರ ಪಾರ್ಟಿಷನ್ ಕೊಟ್ಟಿದ್ದೀನಿ. ಸಣ್ಣ ಇಂಚಸ್ ಗಳನ್ನ ಕೂಡ ಅಷ್ಟು ಚೆನ್ನಾಗಿ ಅವರು ಥಿಂಕ್ ಮಾಡಿದ್ದಾರೆ. ಎಲ್ಲೂ ಕೂಡ ಅದರಲ್ಲಿ ಪ್ರಾಬ್ಲಮ್ಸ್ ಆಗ್ಲಿ ಅಥವಾ ನಮಗೆ ನೋಡಿದಾಗ ಏನೋ ಸಣ್ಣ ಮಿಸ್ಟೇಕ್ಸ್ ಇದೆ ಅಂತ ಹುಡುಕೋದಕ್ಕೆ ನಮಗೆ ಸಿಗಲ್ಲ, ಅಷ್ಟು ಕ್ಲಾರಿಟಿ ಆಗಿ ಇದು ಸಿಗ್ತಾ ಇದು ಮಾಡಿದೀನಿ ನೋಡಿ. ಲೇಡೀಸ್ ಗಳ ಅಂದ್ಮೇಲೆ ಸಾರಿ ಇಡೋದಕ್ಕೆ ತುಂಬಾನೇ ಸ್ಪೇಸ್ ಬೇಕು. ಸಾರಿ ಆಗ್ಲಿ ನಮ್ದು ಪ್ಯಾಂಟ್ಸ್ ಆಗ್ಲಿ ಎಲ್ಲ ಮಾಡ್ಸಿಡಕ್ಕೆ ಹಂಗ್ ಮಾಡಕ್ಕೆ ಕೊಟ್ಟಿದ್ದೀನಿ. ಇಲ್ಲೊಂದು ನಾರ್ಮಲ್ ಡ್ರಾ ಬರುತ್ತೆ ನೋಡಿ, ಇಲ್ಲಿನೂ ಜಸ್ಟ್ ಶೆಲ್ಫ್ಗಳು ಕೊಟ್ಟಿದ್ದೀನಿ. ಇಡಲ್ಲ ಮೇನ್, ಕೆಲವರು ಕೇಳ್ತಾರೆ ಈಗ ಎಷ್ಟು kg ವೇಟ್ ತಡೆಯುತ್ತೆ ಅಂತ, ಬಟ್ ಮೇನ್ ಆಗಿ ಬಾಲ್ ರೂಪ್ ಒಳಗಡೆ ಎಲ್ಲ ನಾವು ಎಷ್ಟು ಒಂದು 20 kg ಇಡ್ಬೋದು ಮ್ಯಾಕ್ಸಿಮಮ್, ಅದಕ್ಕಿಂತ ಮೇಲೆ. ಬಟ್ ನೀವು ಇದ್ರ ಕೂತ್ರೇನು ಏನಾಗಲ್ಲ. ವುಡ್ ಗ್ರೀನ್ ಕಾಂಬಿನೇಷನ್ ಕೊಟ್ಟಿದ್ದೀನಿ ಸರ್. ಇದು ಇಲ್ಲಿಗೆ ಈ ಬೆಡ್ರೂಮಿಗೆ ನಿಮ್ಮ ಐಡಿಯಾದ ಪ್ರಕಾರ ಮೇಲ್ಭಾಗ ಯೂಸ್ ಮಾಡ್ಕೊಂಡ್ರೆ ಅಥವಾ ಅವ್ರ ಮೇಡಮ್ ಏನ್ ಹೇಳಿದ್ರು ಅವ್ರದ್ದು ಐಡಿಯಾ ಪ್ರಕಾರ? ಇಲ್ಲ, ಆಕ್ಚುಲಿ ಅದೇ ನಮ್ಗೆ ಹೇಳಿದ್ರು, ನೀವು ಇದು ಅದಕ್ಕೆ ಮ್ಯಾಚ್ ಆಗಂತ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾವು ತುಂಬಾ ಸರ್ಚ್ ಮಾಡಿ ಈ ತರ ಒಂದು ಡಿಸೈನ್ ನಮ್ದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಅಂದ್ರೆ ಅದು ಆ ಕಾಂಬಿನೇಷನ್ ಇರ್ಲಿ ಅಂತ, ಸೇಮ್ ಕಲರ್ ಇಲ್ಲಿ ಏನಿದೆ ಅದು ಕೂಡ ಇಲ್ಲಿ ಮಿಡ್ಲಿ ಕೊಟ್ಟಿದ್ದಾರೆ. ಮತ್ತೆ ಆ ಒಂದು ಪೋರ್ಷನ್ ಏನಿತ್ತು ಅಲ್ಲಿ ಖಾಲಿ ಇತ್ತಾ? ಅದು ಜಸ್ಟ್ ಒಂದು ಸ್ಟೋರೇಜ್ ಸ್ಪೇಸ್ ಇದೆ, ಅದಕ್ಕೆ 2 ಡೋರ್ ಹಾಕಿ ಕೊಟ್ಟಿದ್ದೀವಿ. ಎಲ್ಲ ಸ್ಟೋರೇಜ್, ಕೆಲವೊಂದು ಬಾರಿ ಸ್ಟೋರೇಜ್ ಜಾಸ್ತಿ ಇರುತ್ತೆ, ನಮಗೆ ಇಡೋದಕ್ಕೆ ಐಟಮ್ಸ್ ಗಳಿರಲ್ಲ, ಅಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಸ್ಪೇಸ್ ಯೂಸ್ ಮಾಡ್ಕೊಂಡಿದ್ದೀರಿ ಅಂತ. ಇದನ್ನು LED ಸ್ಟ್ರಿಪ್ ಮಿರರ್ ಕೊಟ್ಟಿದ್ದೀನಿ. ಹೌದು, ಬಟ್ ಇಲ್ಲಿ ಡೋರ್ ಟೈಪ್ ಇದೆ. ಹೌದೌದು. ಇಲ್ಲಿ ಅವ್ರಿಗೆ ಯಾವ ರೀತಿ ಬೇಕು ನೋಡಿ, ಇಲ್ಲಿ ಸ್ಟೋನ್ ಇರ್ಲಿ ಅಂತ ನಾನು ಡಿಸೈನ್ ಇರ್ಲಿ ಅಂತ ಈ ತರ ಕೊಟ್ಟಿದ್ದೀನಿ. ಬೇರೆ ಬೇರೆ ಡಿಸೈನ್ ಇರ್ಲಿ ಅಂತ ಒಂದೊಂದು ರೂಮ್ಗೆ ಒಂದೊಂದು ತರ ಕೊಟ್ಟಿದ್ದೀನಿ. ಕೆಳಗೆ ಕೂಡ ಸ್ಪೇಸ್ ಇದೆ, ಕೆಳಗಡೆ ಒಂದು ಸ್ಟೋರೇಜ್ ಮಾಡಿ ಕೊಟ್ಟಿದ್ದೀನಿ. ಬೆಳೆ ಬಾಳ್ತಕ್ಕಂಥ ಚಪ್ಪಲಿಗಳನ್ನೆಲ್ಲ ಬೇಕಾದ್ರೆ ಇಟ್ಟುಕೊಳ್ಬಹುದು ಅಲ್ಲ ಸರ್? ಇವಾಗ ಸೀಕ್ರೆಟ್, ಇದರ ಒಳಭಾಗದಲ್ಲಿರೋ ಸೀಕ್ರೆಟ್ ಲಾಕರ್ ನಮಗೆ ಗೊತ್ತಾಯ್ತು, ಬಟ್ ಅದು ಎಲ್ಲಿದೆ ಅಂತ ನಾವು ತೋರಿಸೋದು ಬೇಡ. ನಿಮಗೂ ಬೇಕಾಗಿರುವಂತಹ ಸೀಕ್ರೆಟ್ ಲಾಕರ್ ಗಳನ್ನ ಕೂಡ ಇದ್ರ ಒಳಭಾಗದಲ್ಲಿ ಮಾಡಿ ಕೊಡ್ತಾರೆ ಸರ್. ಆಕ್ಚುಲಿ ಇದು LED ಮಿರರ್ ಕೊಟ್ಟಿದ್ದೀನಿ. ಈ ಓವಲ್ ಶೇಪ್ ಡಿಸೈನ್ ನಾವೇ ಇದು ಮಾಡಿ ಪ್ರೊವೈಡ್ ಮಾಡಿದ್ದು. ಓಕೆ, ಆಮೇಲೆ ಇದು ನಿಮ್ಗೆ ಇಲ್ಲಿ ಒಳಗಡೆ ಸ್ಟೋರೇಜ್ ಇದೆ, ಬಟ್ ಇದು ಡೋರ್ ಟೈಪ್ ತೆಗಿಯಕ್ಕಾಗಲ್ಲ, ಈ ತರ ಸ್ಲೈಡ್ ಮಾಡಿ ಓಪನ್ ಮಾಡುವಂತದ್ದು. ಒಂದು ಚಿಕ್ಕ ಡ್ರಾ ಕೂಡ ಕೊಟ್ಟಿದ್ದೀನಿ. ಸ್ವಿಚ್ ಬೋರ್ಡ್ ಗಳು ಇಲ್ಲೇ ಇದೆ, ಇದಕ್ಕೆ ಫಿಟ್ ಮಾಡಬಹುದು ಇರುತ್ತೆ. ಓಕೆ, ಇಲ್ಲಿ ನೋಡಿ ಸ್ಟೋರೇಜ್ ತುಂಬಾ ಸ್ಟೋರೇಜ್ ಸಿಗುತ್ತೆ. ಹೌದು, ಡೋರ್ ತೆಗ್ಬಿಟ್ಟ ಕೂಡಲೇ ಸಾಫ್ಟ್ ಆಗಿ ಹೋಗಿ ನಂತರ ಅದೇ ರೀತಿಯಲ್ಲಿ ಅದು ನಿಲ್ತೆ, ಅದು ವೆರಿ ಇಂಪಾರ್ಟೆಂಟ್. ಓಲ್ಡ್ ವಾಶ್ ಬೇಸಿನ್ ಇತ್ತು, ನಾವು ಈ ತರ ಎಲ್ಲ ಮಾಡ್ತಾ ಇದ್ರಲ್ಲ ಹಿಂಗು, ಅದಕ್ಕೆ ನಾನೇ ಹೇಳಿ ಈ ತರ ಇದನ್ನು ನಿಮ್ಗೆ ನೋಡ್ಬೋದು. LED ಸ್ಟ್ರಿಪ್ ಲೈಟ್ ಬರುತ್ತೆ, ಎಲ್ಲಾನು 3 ವರ್ಷ ಗ್ಯಾರಂಟಿ ಇರುತ್ತೆ ಇದಕ್ಕೆ. ಮೇಲ್ಮಹಡಿಯಲ್ಲಿ ಇರ್ತಕ್ಕಂಥ 2 ಬೆಡ್ರೂಮ್ ಗಳನ್ನ ನೋಡಿದ್ವಿ, ಜೊತೆಗೆ ಹೋಮ್ ಥಿಯೇಟರ್ ನೋಡಿದ್ವಿ.
ಕೆಳಭಾಗದಲ್ಲಿ ಇವಾಗ ಒಂದು ಗೆಸ್ಟ್ ಮಾಸ್ಟರ್ ಬೆಡ್ರೂಮ್ ಇದೆ ಅಲ್ವಾ? ಹೌದು ಸರ್. ಸೊ ಅದು ಹೇಗಿದೆ ಅಂತ ನೋಡುವ. Guest bedroom. ಓಕೆ, ಗೆಸ್ಟ್ಗಳು ಬಂದಾಗ ಅವರಿಗೆ ಒಂದು ಬೇಕಾಗುತ್ತೆ. ಹೇಗಿತ್ತು ಸರ್ ಇದು ಫಸ್ಟಿಗೆ? ಸರ್ ಇದು ಆಕ್ಚುಲಿ ಇಲ್ಲಿ ಏನು ಇರ್ಲಿಲ್ಲ, ಬೆಡ್ರೂಮ್ ವಾರ್ಡ್ರೂಮ್ ಜಾಗದಲ್ಲಿ ಏನು ಇರ್ಲಿಲ್ಲ. ಇದು ಲಾಫ್ಟ್ ಅಲ್ಲಿ ಹಂಗೆ ಎಲ್ಲ ಓಪನ್ ಇತ್ತು, ಓಕೆ, ಏನು ಇರ್ಲಿಲ್ಲ. ಇದು ಹೊಸದಾಗಿ ಮಾಡಿರೋದು. ಓಕೆ ಓಕೆ, ಏನು ಇಲ್ಲದಿದ್ದಂತಹ ಒಂದು ಸ್ಪೇಸ್ ಅನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಈಗ ಫಸ್ಟಿಗೆ ಇಲ್ಲಿ ಅದೇ ಸರ್, ಇದು ವಾರ್ಡ್ರೂಪ್. ಇದು ನಾವು ಎಲ್ಲ ಡೋರ್ ಟೈಪ್ ನೋಡಿದೀವಿ ಮೇಲೆ, ಇದು ಸ್ಲೈಡಿಂಗ್ ಟೈಪ್ ಬರುತ್ತೆ. ಓಕೆ, ಅದನ್ನು ನಾವು ಯೂಸ್ ಮಾಡೋದು ಸ್ವಲ್ಪ ಹೈ ಎಂಡ್ ವೇರಿಯಂಟ್ ಇದು ಚಾನಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಓಕೆ, ಅದು ಮೋಡಾ ಅಂತ ಕಂಪನಿ ಅದು ಬರುತ್ತೆ. ಓಕೆ, ಓಕೆ, ಅದು ನಿಮಗೆ ಸ್ಮೂತ್ನೆಸ್ ಜಾಸ್ತಿ ಇರುತ್ತೆ ಇನ್ನು. ಓಕೆ ನೋಡಿ, ಇದು ಸ್ಲೈಡಿಂಗ್ ವಾಲ್ಡ್ರೂಪ್ ಮಾಡಿದೀವಿ. ಇದೂ ಕಲರ್ ಕಾಂಬಿನೇಷನ್ ಆಗಲಿ, ಇದು ನಿಮ್ಗೆ ಅಲ್ಲಿ ಟಿವಿ ಯೂನಿಟ್ ಅಲ್ಲಿ ನೋಡಿರ್ಬೋದು, ಅದೇ PVC ಶೀಟ್ ನ ಯೂಸ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ನೋಡಿ. ಇಲ್ಲಿ ಇದನ್ನ ನೋಡಿಕೊಳ್ಳಿ ಸರ್, ಇದು ಗ್ರೇ ಕಲರ್ ಅಲ್ಲಿ ನಿಮ್ಗೆ ಗ್ರೈನ್ಸ್ ಟೈಪ್. ನಿಮ್ಗೆ ಕೈ ಹಿಂಗೆ ಹಾಕಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂತ. ಹೌದು, ಅದು ಗೋಲ್ಡನ್ ಸ್ಟ್ರಿಪ್ ಹಾಕಿ ಹೈಲೈಟ್ ಮಾಡಿದ್ದೀನಿ. ನೋಡಲು ಚೆನ್ನಾಗಿದೆ. ಹೌದೌದು. ಎಸ್. ಆನಂತರ ನೋಡಿ, ಇದನ್ನೊಂದು ಆ ಕಡೆ ಈ ಕಡೆ ನಾವು ಸ್ಲೈಡ್ ಮಾಡುವಾಗ ಒಂದು ಸ್ವಲ್ಪ ಕೂಡ ಸೌಂಡ್ ಇಲ್ಲ, ಮತ್ತೆ ಸ್ಮೂತ್ನೆಸ್. ಸ್ಮೂತ್ನೆಸ್ ಅದು ಮತ್ತೆ ನಾವು ಸ್ಪೀಡ್ ಆಗಿ ಹಾಕಿದ್ರು ಕೂಡ ಅಲ್ಲಿ ಎಂಡಿಂಗ್ ಹೋಗಿ ನಿಲ್ಲುವಾಗ ಎಂಡಿಂಗ್ ಹೋಗಿ ಅದು ಏನ್ ಪ್ರಾಬ್ಲಮ್ ಇಲ್ಲ, ಸೌಂಡ್ ಇಲ್ಲದೆ ಹೋಗಿ ನಿಲ್ಲುತ್ತೆ. ಸೀಕ್ರೆಟ್ ಲಾಕ್ ಅಂದ್ರೆ ಸೀಕ್ರೆಟ್ ಆಗಿ ಅದನ್ನ ಹೇಳಕ್ ಆಗಲ್ಲ. ಆಮೇಲೆ ಇಲ್ಲಿ ಕೂಡ ಈ ತರ ಪಾರ್ಟಿಷನ್ ಕೊಟ್ಟಿದೀವಿ. ಇನ್ನು ಬೇರೆ ಕಲರ್ ಇದೆ, ಬೇರೆ ಕಲರ್ ಯೂಸ್ ಮಾಡಿದೀನಿ, ಬರುತ್ತೆ. ಓಕೆ ಓಕೆ, ಸ್ಟೋರೇಜ್ ಆಲ್ಮೋಸ್ಟ್ ಎಲ್ಲ ರೂಮಲ್ಲೂ ಇದೆ ನಿಮ್ಗೆ. ಈ ತರ ಚಾಪೆಗಳಾಗ್ಲಿ, ಬೆಡ್ ಎಲ್ಲ ಐಟಮ್ಸ್ ಇಡೋದಕ್ಕೆಲ್ಲ. ಓಕೆ, ಈಗ ಮಾಸ್ಟರ್ ಬೆಡ್ರೂಮ್ ನೋಡೋದಕ್ಕೆ ಹೋಗ್ತಾ ಇದೀವಿ ಮತ್ತೊಂದು. ಸರ್ ಆಕ್ಚುಲಿ ಇದು ಬಂದ್ರೆ ಇದು ಇಲ್ಲಿ ಸೇಮ್ ಪೊಸಿಷನ್ ಅಲ್ಲಿ ಒಂದು ಹಳೇದು ಪ್ಲೈವುಡ್ ವಾರ್ಡ್ರೂಪ್ ಇತ್ತು. ಎಲ್ಲಾ ರೂಮ್ಸ್ ಅಲ್ಲಿ ಇತ್ತು. ಅದೆಲ್ಲ ಏನ್ ನೀವ್ ಹೇಳ್ದಂಗೆ ಫುಲ್ ಹಾಳಾಗಿ ಅದು ಅವರಿಗೆ ಬೇಜಾರಾಗಿ ಬಿಸಾಗಿರೋದು. ಓಕೆ, ಆಮೇಲೆ ಇದೇ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿಕೊಡಿ ಅಂದ್ರೆ ಈ ತರ ಒಂದು ಕಲರ್ ಕಾಂಬಿನೇಷನ್ ಆಗ್ಲಿ, ಡಿಸೈನ್ ಆಗ್ಲಿ, ಈ ತರ ಮಾಡಿದೀವಿ. ಅಡಿಷನಲ್ ಆಗಿ ನಾವು ಇಲ್ಲಿ ಒಂದು ಮಾಡಿದೀನಿ ಅಂದ್ರೆ, ಇದು ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು, ಒಂದು ಮಿರರ್ ಯೂನಿಟ್ ಕೊಟ್ಟಿದ್ದೀನಿ. ಓಕೆ, ಮಿರರ್ ಅಂದ್ರೆ LED ನಾರ್ಮಲ್ LED ಮಿರರ್ ಬರುತ್ತೆ. ಆಮೇಲೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದೀನಿ. ಇದು ಸೈಡ್ ಇಂದ ಕೊಟ್ಟಿದ್ದೀರಾ? ಸೂಪರ್. ಅಂದ್ರೆ ನಮ್ದು ಎಲ್ಲಾ ಡಿಸೈನ್ ಕೂಡ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸೈಟ್ ಅಲ್ಲಿ ಮಾಡಿದೀನಿ, ಇನ್ನೊಂದು ಸೈಟ್ ಅಲ್ಲಿ ಯೂಸ್ ಮಾಡಲ್ಲ. ಸೈಟ್ ಕೂಡ ಹೌದು, ಮತ್ತೊಂದು ರೂಮ್ ಅಲ್ಲಿ ಇದ್ದದ್ದು ಕೂಡ ಇಲ್ಲಿ ಇಲ್ಲ. ಹೌದು, ರೂಮ್ ಇಂದ ರೂಮ್ ಕೂಡ ಚೇಂಜಸ್ ಕೊಟ್ಟಿದ್ದಾರೆ. ಸೂಪರ್ ಸೂಪರ್. ಓಕೆ, ಅದೇ ಅದು ನಮ್ದು ಮೇನ್ ಸ್ಪೆಷಾಲಿಟಿ ಅಂದ್ರೆ ನಾವು ಹೇಳ್ತಿರೋಂತ ಅದೇ ಮೇನ್. ಯಾಕಂದ್ರೆ ಅದು ಒಂದೇ ತರ ಮಾಡಿದ್ರೆ ಜನಗಳು ಎಲ್ಲ ಯಾರಿಗೂ ಇಷ್ಟ ಆಗಲ್ಲ. ಅದೊಂದು ಹೊಸ ಟ್ರೆಂಡಿಂಗ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಅಪ್ಡೇಟೆಡ್ ವರ್ಷನ್ ಕೊಡ್ಲೇಬೇಕಾಗುತ್ತೆ. ನಿಮ್ಗೆ ಈ ತರ ವಾಲೆಟ್ ಮತ್ತೆ ಇದು ಬೆಲ್ಟ್ಸ್ ಆಗಲಿ, ವಾಚಸ್ ಆಗಲಿ, ಅದೆಲ್ಲ ಇಟ್ಕೊಳ್ಳಕ್ಕೆ ಇಲ್ಲಿ ಒಂದು ಸ್ಪೇಸ್ ಕೂಡ ನಾವೇ ಇದು ಮಾಡಿ ಕೊಟ್ಟಿದ್ದೀವಿ. ಈ ತರ ಒಳಗಡೆ ನೋಡಿ, ಈ ತರ ಪಾರ್ಟಿಷನ್ಸ್ ಗಳು ನಾರ್ಮಲ್ ಆಗಿ ಮಾಡಿದೀವಿ. ಹಾಫ್ ರೌಂಡ್ ಡಿಸೈನ್ ನೋಡಿ ಸರ್. ಓಕೆ, ಈ ತರ ಡಿಸೈನ್ ಬರುತ್ತೆ. ಅಂದ್ರೆ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅದು ನಾವು ಕಸ್ಟಮರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ತಗೊಂಡ್ ಬರ್ತೀನಿ. ಇದು ಗ್ರೀನ್ ಬರುತ್ತೆ. ಇದು ನಾರ್ಮಲ್ ಆಗಿ ಈಗ ಟೀಕ್ ವುಡ್, ರೋಸ್ ವುಡ್ ಎಲ್ಲ ನೋಡಿದ್ರು, ಇದು ಗ್ರೇ ವುಡ್ ಬರುತ್ತೆ. ಓಕೆ, ಅದಕ್ಕೆ ಮ್ಯಾಚ್ ಮಾಡಿ ನಾವು ಕೊಟ್ಟಿದ್ದೀವಿ. ಓಕೆ, ಇದು ಸ್ವಲ್ಪ ಇಲ್ಲಿ ಸ್ಪೇಸ್ ಪ್ರಾಬ್ಲಮ್ ಇತ್ತು, ಫುಲ್ ಲೂವರ್ಸ್ ಇದು ಸೀಲಿಂಗ್ ಮಾಡಕ್ಕೋಸ್ಕರ. ಯಾಕಂದ್ರೆ ಅಲ್ಲಿ AC ಹಾಕಿದೀವಿ, AC ಅಲ್ಲಿ ಸ್ಪೇಸ್ ಇರ್ಲಿಲ್ಲ. ಓಕೆ, ಅದಕ್ಕೆ ನಾವು ಈ ತರ ಒಂದು ಅದನ್ನು ನಾನು ಹೇಳಿದ್ದೀನಲ್ಲ, ಅಂದ್ರೆ ಮಿಡ್ಲ್ ಅಲ್ಲಿ ಒಂದು ಸಿಂಪಲ್ ಆಗಿ ಒಂದು ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ ಅಂತ. ಆಮೇಲೆ LED ಸ್ಟ್ರಿಪ್ ಅದು ಕನ್ಸೀಲ್ಡ್ ಮಾಡಿ ಕೊಟ್ಟಿದ್ದೀನಿ. ನಾರ್ಮಲ್ ಹಂಗೆ ಫಿಕ್ಸ್ ಮಾಡಿಲ್ಲ, ಕನ್ಸೀಲ್ ಮಾಡಿ ಕಟ್ ಮಾಡಿ ಒಳಗಡೆ ಕೊಟ್ಟಿದ್ದೀರಿ. ನಿಮ್ಗೆ ಯೂಸ್ಡ್ ಕ್ಲೋತ್ಸ್ ಬಟ್ಟೆಗಳು ಹ್ಯಾಂಗ್ ಮಾಡಕ್ಕೆ ಇವಾಗ ಟ್ರೆಂಡ್ ಆಗಿದೆ. ಇಲ್ಲಿ ಈ ತರ ಮೆಶ್ ಕೂಡ ಕೊಟ್ಟಿದ್ದೀನಿ, ಯಾಕಂದ್ರೆ ಸ್ಮೆಲ್ ಹೊರಗಡೆ ಒಳಗೆ ಉಳಿಬಾರದು ಅಂತ ಹೇಳೋದಕ್ಕೆ. ನಾವು ಎಂಟ್ರಿ ಆದಾಗ ಇಲ್ಲಿ ಒಂದು ಕಂಪ್ಲೀಟ್ ಒಂದು ಬಟ್ಟೆಯಲ್ಲಿ ಇಡೋದಕ್ಕೆ ಮಾಡಿದ್ದಾರೆ. ಈ ಸೈಡ್ ಅಲ್ಲಿ ಏನಾದ್ರು ಒಂದು ಮಾಡಬಹುದು ಅಂತ ಆಲೋಚನೆ ಇರಲಿಲ್ಲ, ಬಟ್ ನಮ್ಮ ಯೂಸ್ಡ್ ಬಟ್ಟೆಗಳೇನಾದ್ರೂ ಇದ್ರೆ ಅದನ್ನ ಇಲ್ಲಿ ಇಡೋದಕ್ಕೆ ಅವಕಾಶಗಳಿದೆ. ಕಿಚನ್ಗೆ ಹೋಗೋದಕ್ಕಿಂತ ಮೊದಲೇ ಇಲ್ಲಿ ಡೈನಿಂಗ್ ರೂಮ್, ಇದು ಡೈನಿಂಗ್ ಹಾಲ್. ಡೈನಿಂಗ್ ರೂಮ್ ಏನ್ ಮಾಡಿದ್ರಿ ಸರ್? ನೋಡಿ ಸರ್, ನೀವು ಇದೆಲ್ಲ ನಾವು ನಾರ್ಮಲ್ PVC ಶೀಟ್ ಅಲ್ಲಿ ಮಾಡಿರುವಂತದ್ದು, ಲೂವರ್ಸ್ ಅಲ್ಲ, PVC ಶೀಟ್ ಅಲ್ಲಿ ಸೀಲಿಂಗ್ ಮಾಡಿದೀವಿ. ಅದನ್ನು ಕಲರ್ ಕಾಂಬಿನೇಷನ್ ನೀವು ನೋಡಬಹುದು. ಇಲ್ಲಿ ಸ್ಟೋರೇಜ್ ಇದೆ ನೋಡಿ, ಇಲ್ಲಿ ಲಾಫ್ಟ್ ಸ್ಟೋರೇಜ್ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ಮ್ಯಾಚ್ ಆಗಿ ವುಡ್ ಮತ್ತೆ ಇದು ರಬ್ಬುಡ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ, ಅಂದ್ರೆ ರಬ್ಬುಡ್ ಅಂದ್ರೆ ಇಲ್ಲಿ ಟೈಲ್ಸ್ ಗೆ ಮ್ಯಾಚ್ ಆಗುತ್ತೆ, ವುಡ್ ಅಂದ್ರೆ ಅದು ಲಾಫ್ಟ್ ಗೆ ಮ್ಯಾಚ್ ಆಗುತ್ತೆ. ಅದಕ್ಕೆ ಆ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಿ ಕೊಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ಬಲ್ಬ್ಗಳೆಲ್ಲ ನೀವೇ ಮಾಡೋದು? ಎಲ್ಲ ಅದು ಬೇಕಾದ್ರೆ ಸಪರೇಟ್ ಆಗುತ್ತೆ, ಬಟ್ ಅದು ನಾವು ಸಜೆಸ್ಟ್ ಮಾಡ್ತೀವಿ, ನಾವೇ ಬೇಕಾದ್ರೆ ತಗೊಂಡ್ ಬರ್ತೀನಿ.
ಒಂದು ಮನೆ ಅಂತ ಬಂದಾಗ ಹಾಲ್ ಎಷ್ಟು ಇಂಪಾರ್ಟೆಂಟ್, ಕಿಚನ್ ತುಂಬಾನೇ ಇಂಪಾರ್ಟೆಂಟ್. ಲೇಡೀಸ್ಗಳ ಒಂದು ಮೈಂಡ್ ಜಾಗನೇ ಅಲ್ಲೇ ಕಿಚನ್. ಸೊ ಇಲ್ಲಿ ಇಷ್ಟು ಸಣ್ಣ ಸ್ಪೇಸ್ ಅಲ್ಲಿ ಇರುವಂತ ಕಿಚನ್ ಅಲ್ಲಿ ಎಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ ಅಂತ ಸರ್. ಆಕ್ಚುಲಿ ಅದೇ ನೀವೇ ಹೇಳ್ದಂಗೆ ಕಿಚನ್ ತುಂಬಾ ಚಿಕ್ಕಿರುತ್ತೆ. ಒಂದು ಮನೆ ಅಂತ ಬಂದಾಗ ಕಿಚನ್ ಅಲ್ಲೇ ಒಂದು ಅದ್ರದ್ದು ಪ್ರಾಣ ಅಂತ ಹೌದು ಅಲ್ವಾ. ಅದಕ್ಕೆ ನಾವು ಇದು ಸ್ವಲ್ಪ ಫಸ್ಟ್ ನೋಡಿದಂಗೆ ಸ್ವಲ್ಪ ಚಿಕ್ಕದ ಅನಿಸ್ತು, ಬಟ್ ನಾವು ಅದನ್ನ ಸ್ವಲ್ಪ ದೊಡ್ಡದಾಗಿ ಕಾಣುವಂಗೆ ಮಾಡಿದೀನಿ. ಯಾಕಂದ್ರೆ ಅದು ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಡಾರ್ಕ್ ಕಲರ್ ಮಾಡಿದ್ರೆ ಅದು ತುಂಬಾ ಇನ್ನೂ ಡಾರ್ಕ್ನೆಸ್ ಫೀಲ್ ಆಗುತ್ತೆ. ಅದು ಮೈಂಡಿಗಾಗ್ಲಿ ಇದು ನೋಡಕ್ಕಾಗ್ಲಿ ಅದು ಡಾರ್ಕ್ನೆಸ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಈ ತರ ಲೈಟ್ ಕಲರ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ಸೈಡ್ ಇಂದ ಒಂದೇ ಬಂದ್ರೆ ನೋಡಿ ಬಿಕ್ಕರ್ ಬಾಸ್ಕೆಟ್ ಅಂದ್ರೆ ನಿಮ್ಗೆ ಓನಿಯನ್ಸ್ ಮತ್ತೆ ಈ ಪೊಟ್ಯಾಟೋಗಳೆಲ್ಲ ಯೂಸ್ ಮಾಡಕ್ಕೆ ಅದೊಂದು PVC ಅಲ್ಲಿ ಬರುತ್ತೆ. PVC ಅಲ್ಲಿ ಬರುತ್ತೆ. ನಿಮ್ಗೆ ಬೇಕಾದ್ರೆ ಅದು ತೊಳಿಬಹುದು. ಹೌದು, ನೀರ್ ಅದ್ರಲ್ಲಿ ಏನು ಇದು ರಸ್ಟ್ ಹಿಡಿಯೋದಾಗ್ಲಿ ಹಳೇದಾಗ್ಲಿ ಏನಾಗಲ್ಲ. ನೀವು ವಾಟರ್ ಅಲ್ಲಿ ಹಾಕಿ ತೊಳಿಬಹುದು. ಮತ್ತೆ ಪಕ್ಕದಲ್ಲಿ ಬಂದ್ರೆ ಇನ್ನೊಂದು ಸ್ಮೆಲ್ ಏನು ಹಾಳಾದ್ರೂ ಕೂಡ ಒಳಗೆ ಉಳ್ಕೊಳ್ಬಾರ್ದು ಅಂತ ಮೆಶ್ ಹಾಕಿದ್ದಾರೆ. ಹೌದು, ವೆರಿ ಇಂಪಾರ್ಟೆಂಟ್ ಅದು. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಬಾಟಲ್ ಪುಲ್ ಔಟ್ ಅಂತ ಹೇಳ್ತಾರೆ ಇದಕ್ಕೆ. ಇದು 2 ಸ್ಟೆಪ್ ನಿಮ್ಗೆ ಬಾಟಲ್ ಪುಲ್ ಔಟ್ ಅನ್ನ ಕೊಟ್ಟಿದ್ದೀನಿ. ಇದರಲ್ಲಿ 3 ಸ್ಟೆಪ್ ಕೂಡ ಬರುತ್ತೆ. ಅದನ್ನು 304 ಗ್ರೇಡ್ ಅಲ್ಲಿ SS ಬರುತ್ತೆ. ಅದು ಫಸ್ಟ್ ಕ್ವಾಲಿಟಿನೇ. ಓಕೆ, ಎಲ್ಲಾನು ಸೋಪ್ ಕ್ಲೋಸ್ ಇರುತ್ತೆ ಸರ್. ಓಕೆ. ಆಮೇಲೆ ಇಲ್ಲಿ ಇವಾಗ ಟ್ರೆಂಡಿಂಗ್ ಆಗಿರುವಂತದ್ದು ಇದು ಟ್ಯಾಂಡಮ್ ಬಾಕ್ಸ್. ಓಕೆ. ಆಮೇಲೆ ನಾರ್ಮಲ್ SS ಬಾಸ್ಕೆಟ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಇವಾಗ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡ್ತಾ ಇದೀನಿ. ಅದು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದೂನು ನಿಮ್ಗೆ ಸೋಪ್ ಕ್ಲೋಸ್ ಬರುತ್ತೆ. ಇದು ಹೆವಿ ವೇಟ್ ಜಾಸ್ತಿ ತಡೆಯುತ್ತೆ. ಓಕೆ. ಎಷ್ಟು ಮಿನಿಮಮ್ ವೇಟ್ ತಡಿಬಹುದು ಸರ್? ಅಪ್ರಾಕ್ಸಿಮೇಟ್ಲಿ ಒಂದು 40 kg. 40 kg ಇದರಲ್ಲಿ ಬರಲ್ಲ, ಬಟ್ ಅಷ್ಟವರೆಗೆ ನಮಗೆ ಕೆಪಾಸಿಟಿ ಇದೆ. ಓಕೆ. ಆಮೇಲೆ ಇದು ಗ್ಲಾಸ್ದು ನಾರ್ಮಲ್ ಈಗ ಸ್ಲೈಡಿಂಗ್ ಅಂದ್ರೆ ಇದು ಟ್ಯಾಂಡಮ್ ಬಾಕ್ಸ್ ಅಂದ್ರೆ ಸ್ಲಿಮ್ ಟ್ಯಾಂಡಮ್ ಅಂತ ಬರುತ್ತೆ, ಗ್ರೇ ಕಲರ್. ಇದು ನಾವು ಎಸ್ಪೆಷಲಿ ಸ್ವಲ್ಪ ಪ್ರೀಮಿಯಂ ಗ್ಲಾಸ್ ಹಾಕಿದೀನಿ. ಓಕೆ. ಆಮೇಲೆ ಇಲ್ಲಿ ಬಂದ್ರೆ ಜಸ್ಟ್ ಇದು ಆಕ್ಚುಲಿ ಕಾರ್ನರ್ ಡೋರ್ ಬಂದ್ರೆ ಅದು ಓಪನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅಲ್ಲಿ ಸ್ಪೇಸ್ ಯೂಟಿಲೈಸ್ ಮಾಡಿ ಅಂತ ಇಲ್ಲಿ ಫೋಲ್ಡಿಂಗ್ ಡೋರ್. ಓಕೆ. ಅದು ಹಿಂಗೆ ನೀವು ಕ್ಲೋಸ್ ಮಾಡಬಹುದು. ಆಮೇಲೆ ಇಲ್ಲಿ ನಿಮ್ಗೆ ಸಿಂಕ್ ಏರಿಯಾದಲ್ಲಿ ಡೋರ್ ಕೊಟ್ಟಿದ್ದೀನಿ, ಡಬಲ್ ಡೋರ್. ಓಕೆ. ಆಮೇಲೆ ಇದ್ರದ್ದು ಮೇನ್ ಸ್ಪೆಷಾಲಿಟಿ ಅಂದ್ರೆ ನಮ್ ಹೇಳಕ್ಕೆ ಮರ್ತೋಯ್ತು, ಇದು ರೂಟಿಂಗ್ ಅಲ್ಲಿ ಮಾಡಿರುವಂತದ್ದು. ಓಕೆ. ಆಮೇಲೆ ನೋಡಬಹುದು ನೀವು ಫಿನಿಶಿಂಗ್ ಹೇಗಿದೆ ಅಂತ. ನಮ್ದು 2 ಕ್ವಾಲಿಟಿ ಬರುತ್ತೆ. ಇದು ಒಂದು ಪ್ರೀಮಿಯಂ ಕ್ವಾಲಿಟಿ ಅಂದ್ರೆ ನಿಮ್ಗೆ ನಾರ್ಮಲಿ ನೋಡಿ ಇಲ್ಲಿ ಲಾಫ್ಟ್ ಬಂದಿದೆ ನೋಡಿ. ಇದು ನಾವು ಫ್ರೇಮ್ ಹಾಕಿ ಇದು ಮಾಡ್ತೀವಿ ನೋಡಿ. ಫ್ರೇಮ್ ಎಲ್ಲ ನಿಮ್ಗೆ ಹೊರಗಡೆ ಕಾಣಿಸುತ್ತೆ. ಇದು ಈ ಕ್ವಾಲಿಟಿ ಬಂದ್ರೆ ನಾವು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತೀವಿ. ಇದು ಆಮೇಲೆ ಇದು ಬಂದ್ರೆ ನಿಮ್ಗೆ ನೋಡಿ ಈ ತರ ಫಿನಿಶಿಂಗ್ ಬರುತ್ತೆ. ಇದಕ್ಕೆ ನಾವು ಅಲ್ಟ್ರಾ ಪ್ರೀಮಿಯಂ ಸುಪೀರಿಯರ್ ಕ್ವಾಲಿಟಿ ಅಂತ ಹೇಳ್ತೀವಿ. ಓಕೆ. ಇದು ನಿಮ್ಗೆ ಲಕ್ಸುರಿ ಫೀಲ್ ಕೊಡುತ್ತಲ್ಲ. ಓಕೆ. ಸರಿ. ಅಂದ್ರೆ ಇಷ್ಟೆಲ್ಲ ಮೇಲ್ಭಾಗದಲ್ಲಿ ಅದೇ ನಾನು ಫಸ್ಟ್ ಬಂದಾಗಲೇ ಸಣ್ಣ ಕಿಚನ್ ಅಂತ ಇತ್ತು. ಇವರ ಮನೇಲಿ ಎಷ್ಟು ಪಾತ್ರಗಳಿದೆ ಅದೆಲ್ಲವನ್ನು ಕೂಡ ಇಲ್ಲಿ ಇಡೋದಕ್ಕೆ ಸಾಧ್ಯ ಆಗಿದೆ. ಅಷ್ಟು ಇದರ ವರ್ಕ್ ಚೆನ್ನಾಗಿ ನಡೆದಿದೆ ಅಂತ ಅರ್ಥ. ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡ್ಬೋದು ನೀವು. ಇದು ನೀವು ಹೊರಗಡೆ ನೋಡಿದ್ರೆ ಒಂದು ಡಿಮ್ ಆಗಿ ಕಾಣಿಸುತ್ತೆ. ಹೌದು ನೋಡಿ, ನೀವು ಓಪನ್ ಮಾಡಿದ್ರೆ ಇಲ್ಲಿ ಕೂಡ ಸ್ಟ್ರಿಪ್ LED ಲೈಟ್ ಕೊಟ್ಟಿದ್ದೀನಿ. ಓಕೆ. ಸ್ಟೋರೇಜ್ ಇದನ್ನು ಸೋಪ್ ಕ್ಲೋಸ್ ಇರುತ್ತೆ. ಇದು ಗ್ಲಾಸ್ ಹಾಕಿದೀವಿ ಆಕ್ಚುಲಿ. ಕೂಲಿಂಗ್ ಗ್ಲಾಸ್ ಹಾಕಿದೀವಿ. ಕ್ಲೋಸಿಂಗ್ ಎಷ್ಟು ಸಾಫ್ಟ್ ಇದೆ ನೋಡಿ, ಅದೇ ಇಂಪಾರ್ಟೆಂಟ್. ಇದೊಂದು ರ್ಯಾಕ್ ಕೂಡ ಕೊಟ್ಟಿದ್ದೀನಿ. ಓಕೆ. ಆಮೇಲೆ ಇಲ್ಲಿ ಅಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಚಿಮ್ನಿ ಏರಿಯಾ ಇದು ನಾವು ಯೂಟಿಲೈಸ್ ಮಾಡಿದೀವಿ. ಚಿಕ್ಕದಾಗಿ ಒಂದು ಡೋರ್ ಕೊಟ್ಟಿದ್ದೀನಿ ಇಲ್ಲಿ. ಇಲ್ಲಿ ಕರ್ವ್ ಟೈಪ್ ಚಿಮ್ನಿ ಇದು ನಾವೇ ಹಾಕಿ ಕೊಟ್ಟಿರೋದು. ಆಕ್ಚುಲಿ ಇದು ಇಲ್ಲಿ ಇದರದ್ದು ಇತ್ತು ಗೋಡೆಯಲ್ಲಿ. ನಾವು ಇದು ಈ ತರ ಗ್ಲಾಸ್ ಡೋರ್ ಮಾಡಿ ಕೊಟ್ಟಿರೋಂಥದ್ದು. ಏನಿದೆ ಒಳಗಡೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಿಮ್ಗೆ ಏನಿದೆ ಎಲ್ಲಿ ನೋಡ್ಬೇಕು ಎಲ್ಲಿ ಇಮಿಡಿಯೇಟ್ ಗೊತ್ತಾಗುತ್ತೆ. ನಿಮ್ಗೆ ಯೂಸ್ ಆಗದೆ ಕಿಚನ್ ಗೆ, ಯಾಕಂದ್ರೆ ನೀರ್ ಬೀಳೋದು ಅದೆಲ್ಲ ಜಾಸ್ತಿ ಕಿಚನ್ ಅಲ್ಲಿ ಆಗುತ್ತೆ. ಮೇನ್ ನಿಮ್ಗೆ ಯೂಸ್ ಆಗೋದು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸಿದ್ರೆ ಯೂಸ್ ಆಗೋದು ಕಿಚನ್ ಗೆ. ಇಲ್ಲಿ ಏನಾಯ್ತಾ, ನೀರ್ ಹಾಕಿನೇ ತೊಳೆದು ಬಿಡಬಹುದು, ಏನ್ ಪ್ರಾಬ್ಲಮ್ ಬರಲ್ಲ. ಅದೇ ನಾವು ವುಡ್ ಅನ್ನು ಒಂದ್ಸಲ ತೊಳೆದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ಅದಕ್ಕಾಗಿ ಇದು ಕಂಪ್ಲೀಟ್ಲಿ ಒಂದ್ಸಲ ಮನೆ ಸ್ವಚ್ಛ ಮಾಡಬೇಕು, ಏನೋ ಒಂದು ಹಬ್ಬ ಇದೆ ಅಂತ ಹೇಳಿದ್ರೆ ಫುಲ್ ನೀರ್ ಬಿಟ್ಬೇಕಾದ್ರೆ ತೊಳಿಬಹುದು, ಏನು ಪ್ರಾಬ್ಲಮ್ಸ್ ಇಲ್ಲ. ಇದ್ದಾಗೆ ಇರುತ್ತೆ, ಬಾಳಿಕೆನೂ ಹಾಗೆ ಬರುತ್ತೆ. ಆಮೇಲೆ ಇನ್ನೊಂದು ಹೈಲೈಟ್ ಹೇಳಕ
ಮರ್ತೋಯ್ತು ಸರ್. ಇದು ನೋಡಿ ಇಲ್ಲಿ ನೋಡ್ಬೋದು. ಇದು ನಿಮ್ಗೆ ಏನ್ ಅನ್ಸುತ್ತೆ ಸರ್? ಟೈಲ್ಸ್ ತರ ಕಾಣುತ್ತೆ ಅದು. ಸರ್ ಆಕ್ಚುಲಿ ಇದು ಟೈಲ್ಸ್ ಅಲ್ಲ ಅಲ್ವಾ? ನಮ್ದೇ PVC ಶೀಟ್ ಬರುತ್ತೆ, ಇದೇ ತರ ಟೈಲ್ಸ್ ತರಾನೇ ಬರುತ್ತೆ. ನಿಮ್ಗೆ ಲುಕ್ ವೈಸ್ ಆಗ್ಲಿ ಅದು ಯೂಸ್ ಆಗ್ಲಿ ಅದು ಇದಕ್ಕೂ ಅಷ್ಟೇ. ಈಗ ನೀರ್ ಹಾಕಿ ತೊಳಿಬಹುದು. ಲಾಫ್ಟ್ ಸ್ಟೋರೇಜ್ ಕೂಡ ಕೊಟ್ಟಿದ್ದೇನೆ. ಓಕೆ, ಇದು ಸಜ್ಜಗಳಿತ್ತು ಇಲ್ಲಿ, ಅದಕ್ಕೆ ನಾವು ಡೋರ್ ಕೊಟ್ಟು ಎಲ್ಲ ಪಾತ್ರೆಗಳೆಲ್ಲ ಮೇಲೆ ಇದೆ. ಈ ಪೋರ್ಷನ್ ಅಲ್ಲಿ ಸಜ್ಜ ಇತ್ತು ನೋಡಿ. ಇಲ್ಲಿ ನೋಡಬಹುದು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟಿದ್ದಾರೆ. ಹೌದು ನೋಡಿ, ಇಲ್ಲಿ ನಾವೇ ಮಾಡಿರುವಂತದ್ದು. ಲಾಸ್ಟ್ ಟೈಮ್ ಅಲ್ಲಿ ಒಂದ್ಸಲ ಹೇಳೋದಲ್ಲ, ಅವಾಗ ಏನಾದ್ರು ವರ್ಕ್ ಆಗುತ್ತೆ ಅವಾಗೆಲ್ಲ ನೋಡ್ಕೊಳ್ಳಿ. ಕ್ವಾಲಿಟಿ ಆಗ್ಲಿ, ಕಲರ್ ಆಗ್ಲಿ, ಅದು ಅಲೈನ್ಮೆಂಟ್ ಆಗ್ಲಿ ಎಲ್ಲ ಅವ್ರ ಹತ್ರ ಚೆಕ್ ಮಾಡಕ್ ಹೇಳ್ತೀನಿ. ಓಕೆ, ಹೀಗೆಲ್ಲಾಗಿ ಅವರಿಗೆ ಒಂದು ಖುಷಿ ಕೊಟ್ಟಿದೆ. ಸೊ ಒಟ್ಟಾರೆಯಾಗಿ ಒಂದು ಮನೆಯನ್ನ ತೋರಿಸಿದ್ವಿ. ಸ್ವಲ್ಪ ಲೆಂತಿ ವಿಡಿಯೋ ಅಂತ ಅನ್ಸಿರ್ಬೋದು. ಒಂದು ಮನೆಗೆ ನೀವು ಹಾಕುವಂತ ಹಣ ಅಥವಾ ಖರ್ಚು ಅಂತ ಹೇಳಿದಾಗ, ಇಂಟೀರಿಯರ್ ವರ್ಕ್ ಅಂತ ಹೇಳಿದಾಗ, ಈ ಪೂರ್ತಿ ವಿಡಿಯೋವನ್ನ ನೋಡಿ ನೀವು ಕೂಡ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳುವ ಕಾರಣದಿಂದ ಇವತ್ತು 2ನೇ ಬಾರಿ ಬಾನವಿ ಅವರ ಜೊತೆಗೆ ನಮ್ಮ ಒಂದು ಬಾಂಧವ್ಯ ಮುಂದುವರೆದಿದೆ. ಇದೆಲ್ಲ ಈ ತರ ಶೆಲ್ಫ್ಗಳಿತ್ತು, ಕಾಂಕ್ರೀಟ್ ಶೆಲ್ಫ್ಗಳಿತ್ತು. ಅದಕ್ಕೆ ನಾವು ಈ ತರ ಇದೂನು ಅವ್ರಿಗೆ ಎಲ್ಲ ಯೂಟಿಲೈಸ್ ಆಗ್ಲಿ ಅಂತಂದ್ರೆ, ಕೈ ಈಗ ಡಬಲ್ ಡೋರ್ ಅಂದ್ರೆ ಇಲ್ಲಿ ಕೈ ಆ ಕಡೆ ಇದು ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಈ ತರ ಡಬಲ್ ಡೋರ್ ಕೊಟ್ಟಿದ್ದೀವಿ. ಓಪನ್ ಇತ್ತು, ಅದಕ್ಕೆ ನಾವು ಈಗ ಕಿಚನ್ ಸೇಮ್ ಕಲರ್ ಇಲ್ಲಿನೂ ಇದನ್ನ ಹಾಕಿದ ಕೂಡಲೇ ಒಂದು ಅದರ ಇದೇ ಚೇಂಜಸ್ ಆಯ್ತು, ಲುಕ್ಕೇ ಚೇಂಜ್. ದೇವರ ಕೋಣೆಯನ್ನು ಇವ್ರು ಮಾಡಿಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡುವ. ಅವ್ರು ಯಾವ ರೀತಿ ನೀಡಿದೆ ಆ ರೀತಿ ಮಾಡಿಕೊಡ್ತಾರೆ. ಸರ್, ದೇವರ ಕೋಣೆ ಏನ್ ಮಾಡಿದೆ ಸರ್? ಇದು ನೋಡಿ ಸರ್, ಇದು ಆಕ್ಚುಲಿ ಸೇಮ್ ಇದೇ ಲುಕ್ ಅಲ್ಲಿ ನಿಮ್ಗೆ ವುಡ್ ಅಲ್ಲಿ ಇತ್ತು ಕೆಳಗಡೆ ಎಲ್ಲ. ಇದೆಲ್ಲ ನಾವು ನೋಡಿ, ಇದೆಲ್ಲ ಇದು ನವಿಲ್ಗಿರಿ ಡಿಸೈನ್ ಅಲ್ಲಿ ವಾಲ್ ಪೇಪರ್ ಹಾಕಿರೋದು. ಸೂಪರ್. ಓಕೆ, ಅದೂನು ಲಕ್ಸುರಿ ವಾಲ್ ಪೇಪರ್, ಇದು ನಾರ್ಮಲ್ ಅಲ್ಲ. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ನೋಡಿ ವುಡ್ ಅನ್ಸ್ಬೋದು, ಬಟ್ ವುಡ್ ತರಾನೇ ಇರೋದು. ನಿಮ್ಗೆ ಅಲ್ಯೂಮಿನಿಯಂ ಡೋರ್ ಹಾಕಿದೀನಿ ನೋಡಿ. ಇದೆಲ್ಲ ಕೆಳಗಡೆ ಸ್ಟೋರೇಜ್ ಇದೆ. ಪೂಜಾ ರೂಮ್ ಸ್ವಲ್ಪ ದೊಡ್ಡದಾಗಿದೆ, 9x7 ಇದೆ, ಹಾಗಾಗಿ ಸ್ಟೋರೇಜ್ ಸ್ವಲ್ಪ ವ್ಯವಸ್ಥೆಗಳು ಹೇಗಿದೆ ಅದಕ್ಕೆ ಬೇಕಾಗಿ ಮಾಡಿಕೊಟ್ಟಿದ್ದೀವಿ. ಹೌದು ಸರ್. ಮೇಲೆ ಸೀಲಿಂಗ್ ಬೇರೆ. ಹೌದು, ಏನು ಪ್ರೀಮಿಯಂ ಲುಕ್ ಅಲ್ಲಿ ಲಕ್ಸುರಿ ಫೀಲ್ ಕೊಡುತ್ತೆ ಇದು. ಕರೆಕ್ಟ್. ಇದಕ್ಕೆ ಈ ಕಲರ್ ಹೆಂಗಿದೆ, ಈ ಕ್ವಾಲಿಟಿ ಹೆಂಗಿದೆ, ಅದೇ ತರ ಗೋಲ್ಡನ್ ಇದರಲ್ಲಿ ಮ್ಯಾಚಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಸರ್ ಅದು. ಆಮೇಲೆ ಇಲ್ಲಿ ಕೂಡ ಸ್ಟ್ರಿಪ್ ಲೈಟ್ ಹಾಕಿದ್ದೀನಿ, ಕೆಳಗಡೆನೂ ಸ್ಟ್ರಿಪ್ ಹಾಕಿದ್ದೀನಿ. ಕರೆಕ್ಟ್. ಒಂದು ದೇವರ ಕೋಣೆ ಅಂತ ಹೇಳಿ ಬಂದಾಗ ಆ ಒಂದು ಫೀಲ್ ಸಿಗಬೇಕು, ಆ ಒಂದು ಭಕ್ತಿ ಬರಬೇಕು, ಅದು ಇಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಕಾಂಕ್ರೀಟ್ ಅದು ಇದಿತ್ತು, ಸ್ಟೋರೇಜ್ ಇತ್ತು ಓಲ್ಡ್, ಅದನ್ನ ನಾವು ಹಿಂಗೆ ಈ ಕಲರ್ ಕಾಂಬಿನೇಷನ್ ಅಲ್ಲೇ ಒಂದು ಸ್ಟೋರೇಜ್ ಡೋರ್ ಮಾಡಿ ಕೊಟ್ಟಿದ್ದೀನಿ. ಅದೇ ನೋಡಿದೀರಾ ಸರ್? ಎಸ್. ಈಗ ಅದು ಓಪನ್ ಮಾಡ್ಬೋದಲ್ಲ? ಓಕೆ, ಓಪನ್ ಮಾಡಿ ಅಂದ್ರೆ ಮೇಲೆ ಯೂಟಿಲೈಸ್ ಆಗ್ಲಿ ಅಂತ ಸುಮ್ನೆ ಇಲ್ಲ, ಫುಲ್ ಕ್ಲೋಸ್ ಮಾಡಿದ್ರೆ ಅದು ಫುಲ್ ಬಂದ್ ಆಗುತ್ತೆ. ಈಗ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಅದನ್ನ ನಾವು ನಮ್ಮ ವಿಷ್ಣು ಅಂತ ಒಂದು ಸೀನಿಯರ್ ಸ್ಟಾಫ್ ಇದಾರೆ, ಅವರು ಸ್ವಲ್ಪ ಥಿಂಕ್ ಮಾಡಿ ಮಾಡಿಕೊಟ್ಟಿದಾರಲ್ವಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ. ನಾನು ನಿರೀಕ್ಷಿಸಿದಕ್ಕಿಂತಲೂ ತುಂಬಾ ಚೆನ್ನಾಗಿ ಬಂದಿದೆ ಕೆಲಸಗಳು, ಒಳ್ಳೆ ಮಾಡಿದೆ. ಅದೇ, ನೀವೇನಾದ್ರೂ ಇವಾಗ ಒಂದು ವರ್ಕ್ ಅನ್ನು ತಗೊಳ್ತೀರಿ ಅಂತ ಹೇಳಿದ್ರೆ ಸಾಕಷ್ಟು ಥಿಂಕ್ ಮಾಡಿ ತಗೊಳ್ಳೋರು, ಯಾಕಂದ್ರೆ ನೀವು ಸೊಸೈಟಿಯಲ್ಲಿ ಇರುವಂತವರು. ಹಾಗಿರುವಾಗ ಇವರನ್ನ ಆಯ್ಕೆ ಮಾಡಿದ್ದು ಸರಿ ಅಂತ ಅನಿಸ್ತಾ ಉಂಟು? ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ನಾನು ನೋಡಿದ್ದೆ ಅವ್ರನ್ನ. ಥ್ಯಾಂಕ್ ಯು. ಸೋಮವಾರಪೇಟೆಯಲ್ಲಿ ಯಾವ್ದೋ ಒಂದು ಕೆಲಸದ ಬಗ್ಗೆ ನೀವು ಮಾಡಿದ್ದೆ, ಅದನ್ನು ನೋಡಿ ನನಗೆ ಇಷ್ಟ ಆಯ್ತು. ಮತ್ತೆ ಕೆಲವು ಚಾನಲ್ ಇದನ್ನ ನೋಡಿದೆ, ಕೆಲವೆಲ್ಲ ನೋಡಿ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇವರ ಕೆಲಸ ತುಂಬಾ ಹಿಡಿಸ್ತು. ನಿಮ್ಮ ಚಾನಲ್ ಮುಖಾಂತರ ಇವ್ರನ್ನ ಪರಿಚಯ ಆಯ್ತು. ಓಕೆ ಸರ್, ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸಮಾಜಕ್ಕೆ ತುಂಬಾ ಇದರಿಂದಾಗಿ ನೀವು ಹೆಲ್ಪ್ ಮಾಡ್ತಾ ಇದ್ದೀರಿ, ಅದು ಖುಷಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಆಶೀರ್ವಾದ. ಸರ್, ಎಲ್ಲ ಮನೆಯೆಲ್ಲ ನೋಡ್ಕೊಂಡು ಬಂದಾಯ್ತು. ಸಾಕಷ್ಟು ಮಂದಿ ನೋಡಿರುವವರಿಗೆ ಅವರ ಮನೆಯಲ್ಲೂ ಕೂಡ ಒಂದು ಪುಟ್ಟ ಮನೆ ಆಗಿದ್ರು ಕೂಡ ಇಂಟೀರಿಯರ್ ವರ್ಕ್ ಮಾಡಬೇಕು ಅಂತ ಹೇಳುವಂತ ಆಸೆ ಬಂದಿರುತ್ತೆ, ಕನಸಿರುತ್ತೆ. ಸೊ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಇದ್ದವರಿಗೆ ನಿಮ್ಮ ರೇಟ್ಗಳ ಬಗ್ಗೆ ಕೂಡ ಅವರಿಗೆ ಒಂದಷ್ಟು ಬೇಕಾಗುತ್ತೆ. ಹೇಗೆ ರೇಟ್ ನಿಮ್ದು, ಮತ್ತೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಆಗಬೇಕು, ಯಾವ ರೀತಿಯಲ್ಲಿ ಒಬ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಆದ್ರೆ ಅದರ ಪ್ರೊಸೀಜರ್ ಇಂದ ಮುಂದುವರಿತೀರಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಹೇಳ್ತೀನಿ ಸರ್, ಖಂಡಿತ ಹೇಳ್ತೀನಿ. ಪ್ರೈಸಿಂಗ್ ಅಂತ ಬಂದಾಗ ನಮ್ದು ಫಸ್ಟ್ ಆಫ್ ಆಲ್ ನಾವು ಕ್ವಾಲಿಟಿ ಬಗ್ಗೆ ಮಾತಾಡಿದ್ವಿ. ನಾವು ಪ್ರೀಮಿಯಂ ಕ್ವಾಲಿಟಿ, ಓನ್ಲಿ ಪ್ರೀಮಿಯಂ ಅಂತ ಕ್ವಾಲಿಟಿ ಅಂತ ಹೇಳಿದ್ವಿ. ಅದು ನಾವು ಬೇಸಿಕಲಿ ಪ್ರೀಮಿಯಂ ಕ್ವಾಲಿಟಿ ಒಂದು ಇದೆ, ಆಮೇಲೆ ಇನ್ನೊಂದು ಸುಪೀರಿಯರ್ ಕ್ವಾಲಿಟಿ ಅಂತ, ಅಲ್ಟ್ರಾ ಪ್ರೀಮಿಯಂ ಅಂತ. ಅದು ರೂಟಿಂಗ್ ಮೆಥಡ್ ಅಲ್ಲಿ ಮಾಡುವಂಥದ್ದು. ಅದೆರಡೇ ಇವಾಗ ಪ್ರೆಸೆಂಟ್ಲಿ ಅದೇ ಮಾಡ್ತಾ ಇರೋದು. ಯಾಕಂದ್ರೆ ತುಂಬಾ ಜನ ಅದೇ ನಮಗೆ ಕಮ್ಮಿ ಬಡ್ಜೆಟ್ ಮಾಡಿಕೊಡಿ ಅಂತೆಲ್ಲ ಹೇಳ್ತಾರೆ, ಬಟ್ ಅದೇ ಒಂದು ನಮ್ದು ಹೆಸರು ಹಾಳಾಗುತ್ತೆ ಅಂತ ಹೇಳಿ ಅದಕ್ಕೆ ಮಾಡಕ್ಕೆ ಹೋಗಿಲ್ಲ ಇನ್ನು. ಓಕೆ, ಅದು ಫ್ಯೂಚರ್ ಅಲ್ಲಿ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ಬಟ್ ನಮ್ದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಇದೆ, ಪ್ರೀಮಿಯಂ ಕ್ವಾಲಿಟಿ ಹಂಗೆ ಮುಂದೆ ಇರೋಣ ಅಂತ ಇದೀವಿ. ಅದಕ್ಕೆ ಸ್ಟಾರ್ಟಿಂಗ್ ಬಂದು ನಮ್ಮ ಪ್ರೈಸಿಂಗ್ ಬಂದ್ರೆ 1000 rupees ಸ್ಕ್ವೇರ್ ಫೀಟ್ಗೆ ಸ್ಟಾರ್ಟಿಂಗ್ ಬೇಸಿಕ್ ಹೇಳ್ತಾ ಇದೀನಿ. ಅದೇ ಅದ್ರ ಮೇಲೆ ನಿಮ್ದು ಈಗ ಒಂದೊಂದಕ್ಕೆ ಅಂದ್ರೆ ಈಗ ಲಾಫ್ಟಿಗೆಲ್ಲ 1000 rupees. ಆಮೇಲೆ ಈಗ ವಾಲ್ ರೂಪ್ ಬಂದ್ರೆ ಅದು ಒಳಗಡೆ ಶೆಲ್ಫ್ ಬರುತ್ತೆ,
ಆಮೇಲೆ ಹಿಂದ್ಗಡೆ ಶೀಟ್ ಬರುತ್ತೆ, ಫುಲ್ ಬಾಕ್ಸ್ ಟೈಪ್ ಬರುತ್ತೆ. ಅವಾಗ ಪ್ರೈಸ್ ಚೇಂಜ್ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸು 1000 ರುಪೀಸ್ ಸ್ಟಾರ್ಟ್ ಆಗುತ್ತೆ. 1600, ಒಂದು 2000, 3000 ತನಕ ಇದೆ ಆಲ್ರೆಡಿ. ಅಂದ್ರೆ ಇನ್ಕ್ಲೂಡಿಂಗ್ ಸುಪೀರಿಯರ್ ಕ್ವಾಲಿಟಿ, ಅಂದ್ರೆ ಅಲ್ಟ್ರಾ ಪ್ರೀಮಿಯಂ ಸೇರಿ 3000 ತನಕ ಸ್ಕ್ವೇರ್ ಫೀಟಿಗೆ ಬರುತ್ತೆ. ಒಂದೊಂದು ಪ್ರಾಡಕ್ಟಿಗೆ ಟಿವಿ ಯೂನಿಟ್ ಒಂದು ಪ್ರೈಸು, ವಾಲ್ಡ್ರೋಪ್ ಒಂದು ಪ್ರೈಸು, ಲಾಫ್ಟ್ ಒಂದು ಪ್ರೈಸು, ಆಮೇಲೆ ಹಾಲ್ ಡೈನಿಂಗ್ ಪಾರ್ಟಿಷನ್ ಇರುತ್ತೆ. ಎಲ್ಲದಕ್ಕೂ ಒಂದೊಂದು ಬೇರೆ ಬೇರೆ ಮೆಥಡ್ ಇರುತ್ತೆ, ಚೇಂಜಸ್ ಇರುತ್ತೆ ಪ್ರೈಸ್. ಓಕೆ, ಈ ರೀತಿಯಲ್ಲಿ ರೇಟ್ಗಳು 1000 ಇಂದ ಸ್ಟಾರ್ಟ್ ಆಗುತ್ತೆ, 3000 ಬರುತ್ತೆ. ಆಯಾ ಯೂನಿಟ್ ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ರೇಟ್ಗಳು. ಹೌದು, ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡ್ತೀವಲ್ಲ, ಹಾಗಾಗಿ ಡಿಸೈನ್ ಚೇಂಜ್ ಆಗುತ್ತೆ, ಮೆಟೀರಿಯಲ್ ಚೇಂಜ್ ಆಗುತ್ತೆ. ಓಕೆ, ಆಮೇಲೆ ನಮ್ದು ಪ್ರೊಸೀಜರ್ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂದ್ರೆ, ನಮ್ದು ವಾಟ್ಸಪ್ ನಂಬರ್ ಬರ್ತಾ ಇರುತ್ತೆ, ಡಿಸ್ಪ್ಲೇ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಹಾಯ್ ಮೆಸೇಜ್ ಕಳಿಸಿದ್ರೆ ನಮ್ದು ಫುಲ್ ಡೀಟೇಲ್ಸ್, ಅಂದ್ರೆ ಲೊಕೇಶನ್ ಇನ್ಕ್ಲೂಡಿಂಗ್ ನಮ್ದು ಇದು ಕ್ಯಾಟ್ಲಾಗ್, ಅದರಲ್ಲೇ ಪ್ರೈಸ್ ಕೂಡ ಇರುತ್ತೆ, ಏನೇನು ಅದಕ್ಕೆ ಎಷ್ಟಂತ ಪ್ರೈಸ್ ಲಿಸ್ಟ್ ಕೂಡ ಇರುತ್ತೆ, ಅದೆಲ್ಲ ಬರುತ್ತೆ. ಅದೆಲ್ಲ ಜಸ್ಟ್ ನೀವು ಚೆಕ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ನಿಮ್ಮದು ಪ್ಲ್ಯಾನ್ ಇರ್ಬೋದು, ಇಲ್ಲ ನಿಮ್ಮದು ಇಷ್ಟಡಿ ಅಂತ ಇದ್ದರೆ ಅದು ಹೇಳಿದ್ರೂ ನಾವು ಅದ್ರ ಪ್ರಕಾರ ನಿಮಗೆ ಒಂದು ರಫ್ ಎಸ್ಟಿಮೇಟ್ ಹೇಳ್ತೀನಿ. ಈಗ ನಾ ಹತ್ರ ಆಗಲಿ ನಮ್ಮದು ನಿಮ್ಮ ಎಲ್ಲಿ ಅಂದರೆ ಆಲ್ ಓವರ್ ಕರ್ನಾಟಕ ಆಗಲಿ, ಬಟ್ ಅಂದರೆ ಒಂದು ಲಿಮಿಟ್ ಇಟ್ಕೊಂಡು, ನಮ್ಮದು ಸೌತ್ ಕರ್ನಾಟಕ ಬಿಟ್ಟು ದೂರ ನಾರ್ತ್ ಹೋದರೆ ನಮ್ಮದು ಒಂದು ಲಿಮಿಟ್ ಇದೆ, ಇಷ್ಟ ಆದರೆ ಮಾತ್ರ ಮಾಡಿಸ್ತೀವಿ ಅಂತ. ಕೆಲವರು ಏನು ಹೇಳ್ತಾರೆ ಅಂದರೆ ಅಷ್ಟು 2 BHK ಮನೆ ಇದೆ, ಅದೆಲ್ಲ ನಮಗೆ ವರ್ಕೌಟ್ ಆಗಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಒಂದು 10 lakh ಮೇಲೆ ವರ್ಕ್ ಇದ್ದರೆ ನಾವು ಆ ಕಡೆ ಹೋಗ್ಬೋದು ದೂರ, ಅಂದರೆ 400 to 400 ಕಿಲೋಮೀಟರ್. ಓಕೆ, ಅದಕ್ಕೆ ಈಗ ನಿಮಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ, ನಿಮ್ಮದು ಎಷ್ಟು ಮೆಜರ್ಮೆಂಟ್ ಇದೆ ಅದು ಕಳಿಸಿದ್ರೆ ಎಸ್ಟಿಮೇಷನ್ ಕಳಿಸ್ತೀನಿ. ಆಮೇಲೆ ನಾವು ಅಲ್ಲಿ ಡೈರೆಕ್ಟ್ ಬರಬೇಕಾದ್ರೆ ನಮ್ಮದು ಸರ್ವಿಸ್ ಚಾರ್ಜ್ ಇರುತ್ತೆ. ಸರ್ವಿಸ್ ಚಾರ್ಜ್ ಬಂದುಬಿಟ್ಟು ಅದು ಡಿಸ್ಟೆನ್ಸ್ ಎಷ್ಟಿದೆ ಅದು ನೋಡಿಬಿಟ್ಟು ಹೇಳಬೇಕಾಗುತ್ತೆ. ಆಮೇಲೆ ನಿಮಗೂ ಬುಕ್ಕಿಂಗ್ ಮಾಡಬೇಕಾಗುತ್ತೆ, ಯಾಕಂದರೆ ನಿಮ್ಮದು ಒಂದು ಅಗ್ರಿಮೆಂಟ್ ಪ್ರೊಸೆಸ್ ಇದೆ. ನಿಮಗೆ ಡೇಟ್ ಕೊಡಬೇಕಾದ್ರೆ ಬುಕ್ಕಿಂಗ್ ಮಾಡಬೇಕು. ಬುಕ್ಕಿಂಗ್ ಮಾಡಬೇಕಾದ್ರೆ 50% ಅಡ್ವಾನ್ಸ್ ಕೊಡಬೇಕು ಫಸ್ಟ್. ಆವಾಗ ನಿಮಗೆ ಡೇಟ್ ಫಿಕ್ಸ್ ಆಗುತ್ತೆ, ಅದು ಅಗ್ರಿಮೆಂಟ್ ಆಗಿ ಫಿಕ್ಸ್ ಆಗುತ್ತೆ. ಕಲರ್ ಆಗಲಿ ಡಿಸೈನ್ ಆಗಲಿ ಎಲ್ಲ ಆ ಡೇಟಿಗೆ ನಾವು ಬಂದು ಕೊಡ್ತೀವಿ. ಅದೇ, ಆಮೇಲೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ನಾವೆಲ್ಲ ಓನ್ ಸೈಟ್ ವರ್ಕ್, ಅಂದರೆ ನಾವು ಫ್ಯಾಕ್ಟ್ರಿಯಲ್ಲಿ ಮಾಡಿ ತರುವಂಥದ್ದಲ್ಲ, ಅಲ್ಲೇ ಓನ್ ಸೈಟಲ್ಲೇ ಎಲ್ಲ ಮೆಟೀರಿಯಲ್ ತೊಗೊಂಡು ಬಂದು ಅಲ್ಲೇ ರೆಡಿ ಮಾಡುವಂಥದ್ದು. ಅದಕ್ಕೆ ನಾವು ಬಂದರೆ ಒಂದು ಸ್ಟೇ ಮಾಡೋಕ್ಕೆ ಒಂದು ಫೆಸಿಲಿಟಿ, ಟಾಯ್ಲೆಟ್ ಫೆಸಿಲಿಟಿ ಅದು ಒಂದು ಇರಬೇಕು. ಅದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್. ಅದು ಇದ್ರೇ ನಾವು ಬರೋಕ್ಕಾಗುತ್ತೆ, ಯಾಕಂದರೆ ನಾವು 4-5 ಜನ ಬರ್ತೀವಿ, ಬಂದು ಕೆಲಸ ಮುಗಿಸ್ಬೇಕು. ಅದು ಆ ಥರ ಫೆಸಿಲಿಟಿ ಎಲ್ಲ ಇರಬೇಕು. ಓಕೆ, ಅದೆಲ್ಲ ಸ್ವಲ್ಪ ಥಿಂಕ್ ಮಾಡಿಕೊಂಡು ದಯವಿಟ್ಟು ಅದರ ಬಗ್ಗೆ ಕೂಡ ಒಂದು ಗಮನವನ್ನು ವಹಿಸಿಕೊಳ್ಳಿ. ನಂತರ ನಿಮ್ಮ ಮನೆಯನ್ನ ಚೆನ್ನಾಗಿ ಮಾಡಿಕೊಡೋದಕ್ಕೆ ಬಾನವಿ ಅವರನ್ನ ಕಾಂಟ್ಯಾಕ್ಟ್ ಆಗಿ ಅಲ್ಲ ಸರ್? ಹೌದು ಸರ್. ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ. ಇದು ಹೇಗೆ ರೇಟ್ ಮತ್ತೆ ಹೇಗೆ ಕಾಂಟ್ಯಾಕ್ಟ್ ಆಗಬೇಕು ಎಲ್ಲವೂ ಕೂಡ ಗೊತ್ತಾಗಿದೆ. ಇನ್ನು ನಿಮಗೆ ಏನಾದರೂ ಕನಸುಗಳಿದ್ರೆ ಅದನ್ನು ದಯವಿಟ್ಟು ಈ ರೀತಿಯಾಗಿ ಮುಂದುವರಿದು ಕಂಟಿನ್ಯೂ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.